ಒಳ್ಳೆ. ಆದ್ರೆ ನಿನ್ನಷ್ಟು ರಾಮನ ಬಗ್ಗೆ ತಿಳಿದಿಲ್ಲ. ಯಾಕೆ ನಿನಗೆ ರಾಮನಿಂದೇ ಜೀವನ ಹೋಗ್ಬೇಕು. ಸರಿ, ನಮಗ್ ಹಾಗಲ್ಲ. ನಮಗ್ ನಮ್ಮಿಂದೇ ಜೀವನ ಹೋಗ್ತದೆ. ಆದ್ರೆ ಅಲ್ವಾ ನೀನು ಮೂಲ ಕಥೆಗೆ ಬರ್ಬೇಕು ಅಂತ ನನಗೆ ಮೂಲ ಕಥೆ ಬರ್ಬೇಕು. ನಾವು ಕಾಯುವುದು ಮೂಲಕ್ಕೆ ಯಾರು ಕೈ ಹಾಕುತ್ತಾರೆ ಅಂತ. ನೀನೀಗ ವೀರಮಣಿ ಏನು ಮೂಲ ಗೊತ್ತಿಲ್ಲದೆ ಬಂದು ನಿನ್ನ ಮುಂದೆ ನಿಂತಿದ್ದಾನೆ ಅಂತ ಮಾಡ್ಕೊಂಡಿದ್ದೆ. ನೀನು ಒಂದು ತಿಳಿ, ಇಷ್ಟೂ ನಿನ್ನನ್ನು ಕಂಡಾಗ ಒಂದು ಹನುಮಂತ ನೀನೇ ಅಂತ ನಿನ್ನ ಬಾಯಾರ ಹೇಳಿದ ಮೇಲೆ ಮತ್ತು ಮೂಲ ಗೊತ್ತಿಲ್ಲದೆ ನಿನ್ನ ಎದುರು ಇಷ್ಟೊತ್ತು ನಿಂತ್ಕೊಳ್ಳುವ ಪ್ರಯತ್ನ ಮಾಡ್ತೇನೆ. ಮೂಲಕ್ಕೆ ಕೈ ಹಾಕುವಾಗ ಬಹಳ ಜಾಗ್ರತೆ ಮಾಡಿ. ಕಳ್ಳನ್ನ ಮತ್ತೊಬ್ಬರು ತಿಳಿಯ ಹಾಗೆ ಒಂದು ಮಕ್ಕಳಿನ ಕಥೆಯನ್ನ ಸ್ಪಷ್ಟವಾಗಿ ಹೇಳಿದ್ದೀಯ. ಸರಿ, ಆದ್ರೆ ಒಂದುಂಟು, ನೀನು ಹೇಳಿದ್ದು ಸತ್ಯ, ಅದು ನಿಮಗೆ ಸೀಮಿತ ಸತ್ಯ, ಆದ್ರೆ ಅದು ಪರಮ ಸತ್ಯ ಅಲ್ಲ. ಬೇರೆ ಉಂಟೆ ನಿನ್ನ ಅರಿವಿಗೆ ಬಂದದ್ದು? ಪರಮ ಸತ್ಯ ಅಂತಾದ್ರೆ ಬೇರೆ ಇರಲೇಬೇಕಲ್ಲ. ನಮ್ಮದು ನಾವು ತಿಳಿದ ಮಟ್ಟಿಗೆ ಪರಮ ಸತ್ಯ. ಅದನ್ನು ಮಿಥ್ಯವಾಗಿ ನೀವು ಹೇಗೆ ಪರಿವರ್ತನೆ ಮಾಡಿದ್ದೀರಿ ಎನ್ನುವುದೇ ನಮಗೆ ಬೇಕಾದದ್ದು. ಪರಮ ಸತ್ಯ ಅಂದ್ರೆ ಪರರಿಗೂ ಅರ್ಥ ಆಗಿ ಅವರು ಒಪ್ಪಬೇಕಾದಂತಹ ಸತ್ಯ. ಮಗುವಿಗೆ ತಾಯಿ ದೇವರು ನಿಜ, ಇದು ಸತ್ಯ ನಿಜ. ಅವಳು ಹಡದ ಮಗುವಿಗೆ ಮಾತ್ರ ತಾಯಿ ದೇವರು, ಇದು ಸೀಮಿತ ಸತ್ಯ. ನಿಜ, ಮಗುವಿಗೂ ತಾಯಿಗೂ ಲೋಕದಲ್ಲಿದ್ದ ಸರ್ವರಿಗೂ ದೇವರು ಎನ್ನುವ ಮತ್ತೊಬ್ಬನಿದ್ದಾನೆ ಎನ್ನುವುದು ಪರಮ ಸತ್ಯ. ಖಂಡಿತ ನೀನಾಡಿದ ಮಾತು ಸತ್ಯ, ಸೀಮಿತ ಸತ್ಯ. ಅಂದ್ರೆ ನಮಗೆ ಮಾತ್ರ ಸೀಮಿತ, ಸೀಮಿತ, ಉಳಿದವರಿಗೆ ಸೀಮಿತ ಅಲ್ಲ. ಹಾಗಾಗಿ ಆಡುವುದಕ್ಕೆ ನಾನು ಮುಂದಾದದ್ದು. ಅಲ್ಲದೆ ಇದ್ರೆ ನಾನು ರಾವಣನ ಕುರಿತಾಗಿ ವಾದ ಮಾಡ್ತೇನೆ ಅಂತ ತಿಳ್ಕೊಳ್ಬೇಡ. ನನಗೆ ಅವನ ಬಗ್ಗೆ ಲವಲೇಶು ಅಭಿಮಾನ ಇಲ್ಲ. ಒಳ್ಳೆದು. ಪ್ರಪಂಚದಲ್ಲಿ ತೆಗೆದಾಕಿದವರ ಪಟ್ಟಿ ಮಾಡಿದ್ರೆ ಅದರಲ್ಲಿ ಪ್ರಥಮ ಹೆಸರು ಸಿಗುವುದು ಯಾರಂತ ಕೇಳಿದ್ರೆ ರಾವಣನದ್ದು ಅಲ್ಲ. ರಕ್ಕಸರ ಕುಲದಲ್ಲಿ ಆ ಬಗ್ಗೆ ನಿನಗೆ ನಾನೇ ಒಂದು ಅಭಿನಂದನೆ ಅಲ್ಲ, ನೀನ್ ನನಗೆ ಅಭಿನಂದನೆ ಹೇಳುದು ಬೇಡ. ನೀನೀಗ ತಿಳಿಯಬೇಕಾದ ಸತ್ಯ ಏನು ಗೊತ್ತಾ? ನಮಗೂ ಪೂರ್ವದಲ್ಲಿ ರಾಮನ ಬಗ್ಗೆ ಅಹಿತ ಉಂಟ ಕೇಳಿದ್ರೆ ಇಲ್ಲ, ಹಿತ ಉಂಟ ಕೇಳಿದ್ರು ಇಲ್ಲ. ನಾವು ರಾಮನ ಬಗ್ಗೆ ತಿಳಿಲಿಲ್ಲ ಅಂತಲ್ಲ, ರಾಮನ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಹೇಗೆ ತಿಳಿದಿದ್ದೇವೆ ಕೇಳಿದ್ರೆ ರಾಮನೊಬ್ಬ ಚಕ್ರವರ್ತಿ ದಶರಥನ ಕುಮಾರ ಸರಿ ಎನ್ನುವಷ್ಟನ್ನು ನಾವು ತಿಳಿದಿದ್ದೇವೆ. ನಮ್ಮ ಹಾಗೆ ಅವನೊಬ್ಬ ನರ ಮನುಷ್ಯ ಎನ್ನುವುದನ್ನು ಕೂಡ ನಾನು ತಿಳಿದಿದ್ದೇನೆ. ಸರಿ, ಹೌದಾ? ನೀನು ಬಂದು ಈಗ ಆಡುತ್ತಿರುವ ಮಾತು ಕೇಳಿದ್ರೆ ನೀನೊಂದು ನಿನ್ನ ಯೋಚನೆಯ ಪ್ರಕಾರವಾಗಿ ರಾಮ ಮಾಡಿದ್ದು ಸರಿ, ರಾಮ ಅಡಿ ಇಟ್ಟದ್ದು ಸರಿ, ಸರಿ ಎಲ್ಲ ನಿನ್ನ ಒಂದು ಮಗ್ಗಲಿನಲ್ಲಿ ಹೇಳ್ತಾ ಇದ್ದೀಯ. ಸರಿ, ಅದನ್ನ ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಒಪ್ಪುವುದಿಲ್ಲ ಕೇಳಿದ್ರೆ ನೀನು ಹೇಳಿದ ಹಾಗೆ 5 ದಿನದಲ್ಲಿ ಶರದಿಗೆ ಸೇತುವನ್ನು ಬಲಿದಿದ್ದಾನೆ. ನಾವು ಕೇಳಿದ್ದೇವೆ ಮೊದಲನೇ ದಿನ 14, ಎರಡನೇ ದಿನ 20, ಮೂರನೇ ದಿನಕ್ಕೆ 21, ನಾಲ್ಕನೇ ದಿನಕ್ಕೆ 22, 5ನೇ ದಿನಕ್ಕೆ 23, 14, 20, 21, 22, 23 ಸೇರಿದ 100 ಆಗ್ತದೆ. 100 ಯೋಜನೆ ವಿಸ್ತೀರ್ಣವಾದಂತಹ ಶರದಿಗೆ ಸೇತುವನ್ನು ಬಲಿದು ಸುವೇಲಾದ್ರಿಗೆ ಹೋಗಿ ರಾವಣನ ಶ್ವೇತ ಛತ್ರವನ್ನ ಕತ್ತರಿಸಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದವ ಅಂತ ನಾವು ಕೇಳಿದ್ದೇವೆ. ನಿಜ. ಆದರೆ ತಿಳಿಯಬೇಕಾದದ್ದೇನು ಕೇಳಿದ್ರೆ ರಾವಣಾದಿ ರಕ್ಕಸರನ್ನ ಕೊಂದಿದ್ದಾನೆ. ರಾಮ ಹುಟ್ಟುವುದಕ್ಕೆ ಕಾರಣವೇ ಅನರಣ್ಯ ಕೊಟ್ಟಂತಹ ಶಾಪ ಅಲ್ವಾ? ನೀನು ಮೂಲ ಕಥೆಗೆ ಬರಬೇಕು ಅಂತ ನನಗೆ ಮೂಲ ಕಥೆ ಬರಬೇಕು. ನಾವು ಕಾಯುವುದು ಮೂಲಕ್ಕೆ ಯಾರು ಕೈ ಹಾಕುತ್ತಾರೆ ಅಂತ. ಕೆಲವರು ಮೂಲ ನೋಡುವುದಿಲ್ಲ, ಮೇಲಿದ್ದನ್ನೇ ನೋಡಿ ಇದು ನಮ್ಮದು ಇದು ನಮ್ಮದು ಅಂತ ಹೇಳುವುದು ಮೂಲ. ಕೆಲವು ಸಲ ಮೂಲದ್ದೇ ಇದು ನಮ್ಮದು ಅಂತ ಹೇಳುವವರ ಪಟ್ಟಿಯಲ್ಲಿ ಇರುವುದು. ಇದು ನಮ್ಮದು ಅಂತ ಹೇಳುವವರ ಪಟ್ಟಿಯ ಮೂಲ ಹುಡುಕಿದಾಗ ಅವನ ಅಪ್ಪನೂ ಮೂಲದಲ್ಲಿ ನಮ್ಮ ಅಂತ ಗೊತ್ತಾಗಬೇಕು.
ನೀನೀಗ ವೀರವಣಿ ಏನು ಮೂಲ ಗೊತ್ತಿಲ್ಲದೆ ಬಂದು ನಿನ್ನ ಮುಂದೆ ನಿಂತಿದ್ದಾನೆ ಅಂತ ಮಾಡ್ಕೊಂಡಿದ್ದೆ. ನೀನು ಒಂದು ತಿಳಿ, ಇಷ್ಟೂ ನಿನ್ನನ್ನು ಕಂಡಾಗ ಅದು ಹನುಮಂತ ನೀನೇ ಅಂತ ನಿನ್ನ ಬಾಯಾರ ಹೇಳಿದ ಮೇಲೆ ಮತ್ತು ಮೂಲ ಗೊತ್ತಿಲ್ಲದೆ ನಿನ್ನೆ ಎದುರು ಇಷ್ಟೊತ್ತು ನಿಂತ್ಕೊಳ್ಳುವ ಪ್ರಯತ್ನ ಮಾಡ್ತೇನೆ. ನಿನ್ನ ಮುಂದೆ ನಿಂತಿದ್ದೇನೆ ಅಂತಾದ್ರೆ ನಾನೆಂತಾದ್ರೂ ನಾವು ಸ್ವಲ್ಪ ಮೂಲ ತಿಳ್ಕೊಂಡಿದ್ದೇವೆ. ಆದ್ರೆ ನಿನ್ನಷ್ಟು ರಾಮನ ಬಗ್ಗೆ ತಿಳಿದಿಲ್ಲ. ಯಾಕೆ? ನಿನಗೆ ರಾಮನಿಂದೇ ಜೀವನ ಹೋಗ್ಬೇಕು. ಸರಿ, ನಮಗ್ ಹಾಗಲ್ಲ. ನಮಗ್ ನಮ್ಮಿಂದೇ ಜೀವನ ಹೋಗ್ತದೆ. ಆದ್ರೆ ಒಂದುಂಟು, ನಮಗೆ ರಾಮನಿಂದ ಜೀವನ ಅಲ್ಲ, ನಮ್ಮತ್ತು ರಾಮನಿಗಾಗಿ ಜೀವನ. ಒಟ್ಟು ರಾಮನಿಗಾಗಿ ನೀವು ಬದುಕಿದ್ದು. ಮಾತಾರಾಮೋ ಮತ್ಪಿತಾ ರಾಮಚಂದ್ರ ಮತ್ಸಖಾ ರಾಮಚಂದ್ರ. ಮತ್ತೆ ನೀನು ಹೊಗಳಲೇಬೇಕು. ಯಾಕೆ ಗೊತ್ತಾ? ನಿನ್ನ ಭವಿಷ್ಯದ ಬದಲಾವಣೆ ದಾರಿ ಯಾವಾಗ ಕೇಳಿದ್ರೆ ಒಂದು ಪಂಪಾತೀರದಲ್ಲಿ ರಾಮನನ್ನ ಕಂಡಾಗ ನಿನ್ನ ಶಾಪ ವಿಮೋಚನೆ ಆದದ್ದು ನಿಜ. ನೀನು ಮೊದಲು ಹಾಗೆ ಇದ್ದದ್ದು. ನೀನೊಬ್ಬ ಜ್ಞಾನಿ ಎನ್ನುವಂತ ಉದ್ದೇಶದಿಂದ ಪರಮಜ್ಞಾನಿಗಳನ್ನ ನೀನು ನಿಂದಿಸಿದ ಕಾಲಕ್ಕೆ ಶಾಪವನ್ನು ಪಡೆದು ಅಜ್ಞಾನಿಯಾದವ ನೀನು. ಈಗ ಶಾಸ್ತ್ರ ಬಗ್ಗೆ ಬಹಳ ಜಾಗ್ರತೆ ಮಾಡ್ತೇನೆ. ಹೌದು. ಯಾಕೆ ಕೇಳಿದ್ರೆ ಮೂಲಕ್ಕೆ ಕೈ ಹಾಕುವಾಗ ಬಹಳ ಜಾಗ್ರತೆ ಮಾಡ್ತೇನೆ. ಒಮ್ಮೆ ಪೆಟ್ಟು ಬಿದ್ದವ ಮತ್ತೆ ಬೀಳದೆ ಇದ್ದ ಹಾಗೆ ಯೋಚನೆ ಮಾಡಬೇಕು. ಜೀವನದಲ್ಲಿ ವಿದ್ವಾಂಸರಿಗೆ ಪೆಟ್ಟು ಬಿದ್ದಾಗ ಮಾತ್ರ ಅವರು ವಿದ್ವಂಸಕರಾಗುವುದಿಲ್ಲ. ಎಲ್ಲಿವರೆಗೆ ವಿದ್ವಾಂಸರಿಗೆ ಪೆಟ್ಟು ಬೀಳುವುದಿಲ್ವೋ ಅವರು ಮಾತಾಡುವುದೇ ವಿದ್ವಂಸಕ ಕೃತ್ಯ. ನಾವು ತಿಳಿದುಕೊಂಡದ್ದು ಹೇಗೆ ಗೊತ್ತಾ? 60,000 ವರ್ಷ ಬದುಕಿದಂತಹ ದಶರಥ ಚಕ್ರವರ್ತಿಗೆ ಕೊನೆಯ ಕಾಲದಲ್ಲಿ ಮಕ್ಕಳು ಹುಟ್ಟಿದ್ದು ಎನ್ನುವಂತ ಕಥೆಯನ್ನು ಕೇಳಿದ್ದೇವೆ. ನಿಜ. ಸೂರ್ಯ ವಂಶದ ವಂಶಾವಳಿಯನ್ನು ನಾವು ಕೇಳದೇ ಇದ್ದವರಲ್ಲ. ಆದ್ರೆ ಆತನ ಕುರಿತಾಗಿ ಕೆಟ್ಟ ಅಭಿಪ್ರಾಯ ಉಂಟು ಅಂತಲ್ಲ. ಬ್ರಹ್ಮನಿಂದ ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಂದ ಸೂರ್ಯ, ಸೂರ್ಯನಿಂದ ಮನು, ಮನುವಿನಿಂದ ಇಕ್ಷ್ವಾಕು, ಇಕ್ಷ್ವಾಕುವಿಂದ ಕುಕ್ಷಿ, ಕುಕ್ಷಿಯಿಂದ ವಿಕುಕ್ಷಿ, ವಿಕುಕ್ಷಿಯಿಂದ ಬಾಣ, ಬಾಣನಿಂದ ಅನರಣ್ಯ, ಅನರಣ್ಯನಿಂದ ಪ್ರತು, ಪ್ರತುವಿನಿಂದ ತ್ರಿಶಂಕು, ತ್ರಿಶಂಕುವಿನಿಂದ ಮಾಂದಾತ, ಮಾಂದಾತನಿಂದ ಶಿಶೀತಿ, ಮಾಂದಾತನಿಂದ ಸುಸಂಧಿ, ಸುಸಂಧಿಯಿಂದ ದ್ರವಸಂಧಿ, ದ್ರವಸಂಧಿಯಿಂದ ಭರತ, ಭರತನಿಂದ ಶಿಶೀತಿ, ಶಿಶೀತಿಯಿಂದ ಸಗರ, ಸಗರನಿಂದ ಅಸಮಂಜ, ಅಸಮಂಜನಿಂದ ಅಂಶುಮಂತ, ಅಂಶುಮಂತನಿಂದ ದಿಲೀಪ, ದಿಲೀಪನಿಂದ ಭಗೀರಥ, ಭಗೀರಥನಿಂದ ಕುಕತ್ಸು, ಕುಕತ್ಸುವಿನಿಂದ ಪ್ರವರ್ಧ, ಪ್ರವರ್ಧನಿಂದ ರಘು, ರಘುವಿನಿಂದ ಶಂಕನು, ಶಂಕನುವಿನಿಂದ ಸುದರ್ಶನ, ಸುದರ್ಶನನಿಂದ ಅಗ್ನಿವರ್ಣ, ಅಗ್ನಿವರ್ಣನಿಂದ ಶೀಘ್ರವೇದ, ಶೀಘ್ರವೇದನಿಂದ ಮರು, ಮರುವಿನಿಂದ ಪ್ರಶಿಖ್ಯಾತ, ಪ್ರಶಿಖ್ಯಾತನಿಂದ ಅಂಬರೀಷ, ಅಂಬರೀಷನಿಂದ ನಹುಷ, ನಹುಷನಿಂದ ಯಯಾತಿ, ಯಯಾತಿಯಿಂದ ನಾಭಾಗ, ನಾಭಾಗನಿಂದ ಅಜ, ಅಜನಿಂದ ದಶರಥ, ದಶರಥನ ಮಗನೇ ರಾಮ. ಎಲ್ಲಿಯಾದರೂ ಮುಂದೆ ಒಂದು ಅವಕಾಶ ಸಿಕ್ಕಿದರೆ ಅಯೋಧ್ಯೆಯ ರಾಜಸಭೆಯಲ್ಲಿ ನಿನ್ನ ಅಭಿನಂದನೆ ನನ್ನದ್ದು. ರಾಮನ ಕೈಯಿಂದ ನಿನಗೆ ಸನ್ಮಾನ ಮಾಡಿದ್ದೇನೆ. ಸೂರ್ಯವಂಶದ ವಂಶಾವಳಿಯ ಬಗ್ಗೆ ಇಷ್ಟು ತಿಳಿದವ ಬಹುಶಃ ಪ್ರಸಂಗ ಬದಲಾಗುವ ಲಕ್ಷಣ ಉಂಟು. ಯಾಕಂದ್ರೆ ಇವ ರಾಮಚರಿತ್ರೆ ಒಪ್ಪುತ್ತಾರೆ. ನಾವು ಒಡಿ ಇಡುವಾಗ ಒಂದು ಕ್ಷೇತ್ರಕ್ಕೆ ನಮ್ಮದು ಎಷ್ಟು ಉಂಟು ಅಂತ ಮಾತ್ರ ತಿಳ್ಕೊಳ್ಳುವುದಲ್ಲ. ನೀನಾಗ ಮೂಲದ ಸುದ್ದಿ ಹೇಳಿದೆಲ್ಲ, ನಿನ್ನ ಮೂಲ ಗೊತ್ತಿಲ್ಲದೆ ಇವತ್ತು ನಿನ್ನ ಮುಂದೆ ಬಂದು ನಾನು ನಿಂತ್ಕೊಳ್ಳುವುದಿಲ್ಲ ಅಂತ ನೀನು ತಿಳ್ಕೊಳ್ಬೇಕಿತ್ತು. ಒಳ್ಳೆದೇ ಅದು. ಯಾಕೆ ಗೊತ್ತಾ? ನಾವು ತಿಳ್ಕೊಂಡದ್ದು ಅವ ಒಬ್ಬ ಚಕ್ರವರ್ತಿಯ ಮಗ. ಸರಿ. ಪರಂಪರಾನುಗತವಾಗಿ ಒಬ್ಬರಿಂದ ಒಬ್ಬರಿಗೆ ರಾಮನಿಂದ 21 ತಲೆಮಾರಿನ ಹಿಂದಿನವನಾದಂತಹ ಅನರಣ್ಯಕ ಯಜ್ಞ ಮಾಡುವ ಕಾಲಕ್ಕೆ ಇದೇ ರಾವಣ ಹೋಗಿ ಯುದ್ಧಕ್ಕಾಗಿ ಆಹ್ವಾನಿಸಿದಾಗ ಅವ ಯಜ್ಞದಲ್ಲಿದ್ದಂತ ಸಂದರ್ಭದಲ್ಲಿ ತಾಳ್ಮೆ ಇಲ್ಲದವರ ಕತ್ತನ್ನ ಕತ್ತರಿಸಿದ. ಕತ್ತರಿಸಿದರುಂಡ ಮೇಲೆ ಹೋಗಿ ಭೂಮಿಗೆ ತಾಕುವುದರೊಳಗೆ ನನ್ನಿಂದ 21 ತಲೆಮಾರಿನ ನಂತರ ದಾಶರಥಿ ರಾಮನಿಂದ ನನಗೆ ಮರಣ ಬಾರಲಿ. ಸರಿ. ಈ ನೆಲ್ಲಿಕಾಯಿ ಬಿದ್ದು ಕಲಸಂಕ ತುಂಡಾಯ್ತು ಅನ್ನುವ ಕತೆ ಕೇಳಿದ್ದೀಯಾ? ಈಗ ಇವನ ಯೋಗ್ಯತೆ ನೀವು ರಾವಣನ ಕೊಂದದ್ದಲ್ಲ. ಮತ್ತೆ ರಾವಣನಿಗೆ ಎಷ್ಟು ಶಾಪ ಉಂಟು ನಿನಗೆ ಗೊತ್ತಿಲ್ವಾ? ಮತ್ತೆ ಮಂಗನ ಮುಖದವರನ್ನು ಕೂಡಿಕೊಂಡು ಬಂದಾಗ ನಿನಗೆ ಸಾವು ಬರಲಿ. ಅದೆಷ್ಟು ಹೆಮ್ಮಕ್ಕಳನ್ನು ಕೆಡಿಸುವುದಕ್ಕೆ ಹೋದ ಕಾಲದಲ್ಲಿ ಅವರಿಂದ ಬಂದಂತಹ ಶಾಪ. ಜೊತೆಗೆ ಅವ ಬ್ರಹ್ಮನಲ್ಲಿ 10,000 ವರ್ಷ ಹೊರಪಡೆಯುವ ಕಾಲಕ್ಕೆ 1,000 ವರ್ಷಕ್ಕೆ ಒಂದೊಂದು ತಲೆಯನ್ನು ಕತ್ತರಿಸಿ 10,000 ವರ್ಷಕ್ಕೆ 10ನೇ ತಲೆಯನ್ನು ಕತ್ತರಿಸುವಾಗ ವಿಧಾತನೆ ಒಲಿದು ಬಂದಾಗ ನಾಗಯಕ್ಷ ಸುಪರ್ಣಾದಿಗಳಿಂದ ತನಗೆ ಮರಣ ಬರಬಾರದು, ನರ ವಾನರರು ನನಗೆ ನೊರಚಿಗೆ ಸಮಾನ ಅಂತ ಹೇಳಿದವನಿದ್ದಾನೆ. ರಾವಣ ಲೋಕ ದುಃಖದಲ್ಲಿ ಮಾಡಿದಂತಹ ದೌಷ್ಟ್ಯ ಕಾರ್ಯ ಅದೆಷ್ಟೋ ಸಜ್ಜನರನ್ನ ಹಿಂಸಿಸಿದ ಫಲರೂಪವಾಗಿ, ಯಾರೋ ಶಾಪದ ಫಲರೂಪವಾಗಿ ರಾವಣ ಸತ್ತದ್ದು ಬಿಟ್ರೆ ನಿನ್ನ ರಾವಣ ಯೋಗ್ಯತೆ ನಾವಲ್ಲಿ ಆರೋಪಿಸುವುದಕ್ಕೆ ಸಾಧ್ಯ ಇಲ್ಲ. ಸರಿ ಬಿಡು. ಅವ ಸತ್ತದ್ದು ನನಗೆ ರಾವಣ ಸತ್ತದಕ್ಕೆ ಬೇಸರ ಇಲ್ಲ. ನಾನೇನು ಅವನ ಕುಟುಂಬದವಲ್ಲ. ವರ್ಷಕ್ಕೊಂದ್ಸರಿ ಅವ ಸತ್ತ ದಿವಸ ನಾನೇ ಶ್ರಾದ್ದ ಆಚರಣೆ ಮಾಡುವುದು
ಮಾಡುವುದಿಲ್ಲ. ಬೇಡ ಬೇಡ, ನಮ್ಗೆ ಅವನು ಹೋದದ್ದೇ ಒಳ್ಳೇದಾಯ್ತು. ಇನ್ನು ಅವನ ಹೆಸರಲ್ಲಿ ನೀನು ಸಂಸ್ಮರಣೆ ಮಾಡುವುದು ಬೇಡ. ಸಂಸ್ಮರಣೆ ಮಾಡುವುದಿಲ್ಲ, ಶ್ರಾದ್ದ ಮಾಡುವುದಿಲ್ಲ. ಬಿಟ್ಟು ಸಂಸ್ಮರಣೆ ನೀವು ಮಾಡಬೇಕು, ನಿಮ್ಗೊಂದು ಮುಕ್ತಿ ಸಿಕ್ತಲ್ಲ ಒಳ್ಳೆ ರೀತಿಯಲ್ಲಿ. ಇಲ್ಲಪ್ಪ, ಅವನ ಪ್ರಯತ್ನಕ್ಕೆ ನಾವೇ ಮುಕ್ತಿ ಕೊಟ್ಟದ್ದು. ನಾನು ಯಾಕೆ ಈ ಕಥೆಯನ್ನು ಹೇಳಿದ್ದು ಕೇಳಿದ್ರೆ, ರಾವಣನನ್ನು ಕೊಂದ ಮೇಲೆ ಬಹುಶಃ ನೀನು ಹನುಮಂತ ನೀನೇ ಅಲ್ವಾ? ನೀವೇ ಹೋಗಿ ಅಶೋಕವನದಲ್ಲಿದ್ದಂತಹ ಸೀತೆಯನ್ನ ಸಾಲಂಕೃತ ವಧುವಾಗಿ ಶೃಂಗರಿಸಿ ತಂದು ರಾಮನ ಮುಂದೆ ನಿಲ್ಲಿಸಿದ ಕಾಲಕ್ಕೆ ನಿನ್ನ ರಾಮ ಏನಂದ ಅಲ್ಲಿ ನಿನ್ನ ಹತ್ರ ಕೇಳುದು ಏನಂದ? ಕಣ್ಣು ನೋವಾದವನಿಗೆ ಸೂರ್ಯನನ್ನ ನೋಡುವುದಕ್ಕೆ ಎಷ್ಟು ಕಷ್ಟವಾಗ್ತದೋ ನನಗೆ ಸೀತೆಯನ್ನು ನೋಡುವುದಕ್ಕಷ್ಟೇ ಕಷ್ಟ ಆಗ್ತದೆ ಅಂತ ರಾಮ ಹೇಳಿದ ವಿಷಯ ಸರಿ ಉಂಟು ಅಲ್ವಾ? ಆಗ ಅಷ್ಟಕ್ಕೆ ನಿಲ್ಲಿಲ್ಲ. ನಿನಗೆ ಇಷ್ಟ ಉಂಟು ಅಂತಾದ್ರೆ ಬೇಕಾದ್ರೂ ಸುಗ್ರೀವನ ಜೊತೆಗೂ ಹೋಗಬಹುದು, ವಿಭೀಷಣನ ಜೊತೆಗೂ ಹೋಗಬಹುದು, ಹನುಮಂತನ ಜೊತೆಗೂ ಹೋಗಬಹುದು, ನಿನ್ನಿಷ್ಟ. ಯಾಕೆ ರಾವಣನನ್ನು ಕೊಂದು ಸೀತೆಯನ್ನು ಬಿಡಿಸಿಕೊಂಡು ಬಂದದ್ದು ಕೇಳಿದ್ರೆ, ನನ್ನ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಬಿಡಿಸಿಕೊಂಡು ಬಂದಿದ್ದೇನೆ. ಇನ್ನು ರಾಮ ಹಾಗೆ ಹೀಗೆ ಅಂತ ಹೇಳ್ತಿಯಲ್ಲ, ರಾವಣನ ಅಂಕೆಯಲ್ಲಿದ್ದ ಸೀತೆಯನ್ನ ಕರೆತಂದ ಕಾಲಕ್ಕೆ ಅವಳನ್ನು ಸ್ವೀಕರಿಸುವುದಿಲ್ಲ, ಹೆಂಡತಿಗಾಗಿ ನಾನು ಬಂದದ್ದಲ್ಲ ಅಂತ ಹೇಳ್ತಾನೆ ಅಂತಾದ್ರೆ, ಒಂದು ಹೆಂಡತಿಗೆ ಅವ ಗಂಡನಾಗ್ಲಿಕ್ಕೆ ಆಗ್ಲಿಲ್ಲ, ಮತ್ತು ಲೋಕದಲ್ಲಿ ನಿಮ್ಮಂತ ನಮ್ಮಂತ ಗಂಡರಿಗೆ ಅವ ಗಂಡನಾಗ್ಲಿಕ್ಕೆ ಸಾಧ್ಯ ಉಂಟಾ? ಒಂದು ವಿಷಯ ಉತ್ತರ ತುಂಬಾ ಉಂಟು. ಉತ್ತರ ತುಂಬಾ ಇದೆ. ಮುಂದಿನ ಪ್ರಶ್ನೆ ಬರಲಿ. ಮುಂದಿನ ಪ್ರಶ್ನೆಗೆ ನಾನೇ ಬರ್ತೇನೆ. ಇವ ಕಾಡಿಗೆ ಬಂದದ್ದು ಯಾಕೆ? ಪಿತೃವಾಕ್ಯ ಪರಿಪಾಲನೆಗೆ. ದಶರಥ ನೀನು ರಾಮ ಕಾಡಿಗೆ ಹೋಗು ಅಂತ ಹೇಳಿದ್ದಾನ? ಇಲ್ಲ. ಇವ ಯಾಕೆ ಬಂದದ್ದು? ಕೈಕೆಯ ಮಾತಿಗೆ. ಈ 7 ವರ್ಷ ನೀವು ವನವಾಸಕ್ಕೆ ಹೋಗಬೇಕು ಎನ್ನುವಂತ ಮಾತೆ ಕೈಕೆಯ ಮಾತಿಗೋಸುಗ ಈತ ರಾಘವ ಸೀತ ಸಹಿತಲಿ ಕಾಡಿಗೆ ಬಂದ. ಹೌದಾ? ಹೌದು. ಇವ ಬರುವಾಗ ಹೆಂಡತಿನ ಕರ್ಕೊಂಡು ಬರ್ಬೇಕು ಅಂತ ಗೊತ್ತಾಗ್ತದೆ. ಲಕ್ಷ್ಮಣ ನೀನು ಹೆಂಡತಿನ ಕರ್ಕೊಂಡು ಯಾಕೆ ಹೇಳಿಲ್ಲ? ಇಲ್ಲ ಹೇಳಿಲ್ಲ. ಯಾಕೆ ಹೇಳಿಲ್ಲ ಗೊತ್ತಾ? ಯಾಕೆ? ಈ ಗಂಡು ಮಕ್ಕಳ ಬುದ್ಧಿ ಎಲ್ಲ ಮಂದ ಬುದ್ಧಿ. ಅಣ್ಣ ತಂದೆ ದೇವರು ಬಂದಾಗ ಏನ್ ಬೇಕಾದ್ರೂ ಮಾಡ್ತಾರೆ. ಹೆಣ್ಣು ಮಕ್ಕಳು ಹಾಗಲ್ಲ, ಬಹಳ ಚುರುಕಿದ್ದಾರೆ. ಈಗ ಎಲ್ಲಾದ್ರೂ ಲಕ್ಷ್ಮಣನ ಹೆಂಡತಿ ಊರ್ ಮೇಲೆ ಬಂದಿದ್ರೆ ರಾಮನ ಸೇವೆ ಮಾಡ್ಲಿಕ್ಕೆ ಕೈ ಚೀಲ ಹಿಡ್ಕೊಂಡು ಬರ್ಲಿಕ್ಕೆ ಅವಳು ಬಿಡ್ತಾ ಇರ್ಲಿಲ್ಲ. ನಿಮ್ಗೆ ನಾನು ಸೇವೆ ಮಾಡುವನಿದ್ದೇನೆ, ನೀವ್ ಯಾಕೆ ಅವನ ಸೇವೆ ಮಾಡುವಳು ಅಂತ ಹೇಳ್ತಾಳೆ ಅಂತ ಅವ ಹೆಂಡತಿನ ಕರ್ಕೊಂಡು ಬರ್ಲಿಕ್ಕೆ ಹೇಳಲೇ ಇಲ್ಲ. ತಮ್ಮನ ಮೇಲೆ ಅಷ್ಟು ಪ್ರೀತಿ ಇದ್ದದ್ದೇ ಹೋದು ಅಂತಾದ್ರೆ 14 ವರ್ಷ ಇಂದ್ರಜಿತುವಿನ ವಧಿಸುವಂತ ಸಂದರ್ಭದವರೆಗೆ ಇವ ಅನ್ನ ಆಹಾರವಲ್ಲ ಏನೂ ತಿನ್ಲಿಲ್ಲ ಎನ್ನುವಂತ ವಿಚಾರ ರಾಮನಿಗೆ ಗೊತ್ತಾಗಿದ್ಯಾ ಇಲ್ವಾ? ಗೊತ್ತಾಗಿದೆ. ಒಂದು ದಿನವಾದ್ರೂ ಕೇಳಿದ್ದಾನ? ನೀನು ತಿಂದಿಯ ತಮ್ಮ? ನಾನಾಗಿ ಕೇಳಲಿಲ್ಲ, ನೀನಾಗಿ ಕೊಡಲಿಲ್ಲ. ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನ ದಿನದಿ ತಾ ಕೊಯ್ದು ತರುವನು ಅಲ್ವಾ? ತಂದು ಕೊಡುವನು ಅಲ್ವಾ? ವನದೊಳಕ್ಕೆ ಸುಖದಿಂದ ಅವತ್ತಂದು ಕೊಡುವನು, ಇವತ್ತಿಂದು ನಿದ್ದೆ ಮಾಡುವನು, ಮತ್ತೆಂತದ್ದು ಇಲ್ಲ. ಸರಿ, ಕುಯ್ಕೊಂಡು ಬಂದದ್ದಮ್ಮ ಹಣ್ಣನ್ನ ತಿಂದದ್ದು ಇವ. ಒಂದು ದಿವಸ ತಮ್ಮ ನೀನು ತಿನ್ನು ತಕೊಂತ ಇವ ಕೊಡ್ಲಿಲ್ಲ, ಅವ ತಕೊಂಡು ತಿಂದದ್ದಿಲ್ಲ. ಇಲ್ಲ. ಈಗ ಲೋಕಮುಖದಲ್ಲಿ ಉಳಿದವರಿಗೆ ರಾಮ ಎಲ್ಲೆಲ್ಲ ಓಡಾಡ್ತಾನ, ಅವನ ಅರನಾಗಿ ಸಾರ್ವಕಾಲಿಕವಾಗಿ ಜಯ ಕೊಡ್ತಾನೆ ಹೇಳುವವ ಅವ ತಮ್ಮನ ಹೊಟ್ಟೆ ತುಂಬಿದೆಯೇ ಇಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಅರಮನೆಯಿಂದ ಹೊರಡುವ ಕಾಲಕ್ಕೆ ದಶರಥ ಚಕ್ರವರ್ತಿ ಮಗ ಒಂದು ತುತ್ತು ಊಟ ಮಾಡಿ ಹೋಗುವಂತ ಹೇಳಿದಂತೆ ಆ ಕಾಲಕ್ಕೂ ಊಟ ಮಾಡದೆ ತಂದೆ ಸಾಯ್ತಾನೆ ವಿಚಾರವನ್ನು ತಿಳಿದ್ರು ಕೂಡ ಎದ್ದು ಬಂದವನಿದ್ದಾನೆ. ನೀನು ಇದಕ್ಕೊಂದು ಉತ್ತರ ಹೇಳು, ಆಮೇಲೆ ನಿನ್ನ ರಾಮ ಎಷ್ಟು ದೊಡ್ಡದೇನು ಅಂತ ನಾನು ನೋಡ್ತೇನೆ. ಇಷ್ಟರವರೆಗೆ ನೀನಾಡಿದ ಸಮಸ್ತ ವಿಷಯವನ್ನು ಖಂಡಿಸದೆ ಮಂಡನೆಗಾಗಿ ಕಾದೆ ವೀರಮಣಿ. ನೀ ಹೇಳಿದೆಯಲ್ಲ, ಒಂದು ಮಗ್ಗುಲಲ್ಲಿ ನೀ ಆಡಿದೆ, ನೀನು ಒಂದು ಮಗ್ಗುಲಲ್ಲೇ ನೋಡಿದೆ. ಆದರೆ ಪರಿಪೂರ್ಣವಾದ ಅಂತರಾರ್ಥವನ್ನು ಅರ್ಥೈಸುವಲ್ಲಿ ನೀ ಅಶಕ್ತನಾದೆ. ರಾಮನ ಕುಲದ ಬಗ್ಗೆ ನೀ ತಿಳಿದಿದ್ದಿ, ರಾಮನ ಚಾರಿತ್ರ್ಯದ ಬಗ್ಗೆ ನೀ ತಿಳಿದಿದ್ದಿ. ಇಷ್ಟು ಕಲಿತು ನೀನು ಕಲ್ಪಿಸಿದ ಬಗೆ ಅದು ಮೂರ್ಖರ ಬಗೆ ಆಗಲಿಲ್ವೇ? ಮೂರ್ಖರೇ
ಶ್ರೀರಾಮಚಂದ್ರನ ಚಾರಿತ್ರ್ಯದ ಬಗ್ಗೆ, ವಂಶಾವಳಿಯ ಬಗ್ಗೆ ನೀ ಆಡಿದ್ದನ್ನು ಕೇಳುವಾಗ ನಿನ್ನದ್ದು ಚಕ್ರವರ್ತಿ ಪೀಠದಿಂದ ಹೊರಗಲ್ಲ ಅಂತ ನೀನೇ ಬಿಂಬಿಸಿದ ಹಾಗಾಯಿತು. ಅದರಲ್ಲಿಯೂ ರಾಮನ ಕುರಿತಾಗಿ ನೀ ಯೋಚನೆ ಮಾಡು. ಇಕ್ಷ್ವಾಕು ಅಂತ ನೀ ಆಡಿದೆ. ಯಾರನ್ನೂ ಇಕ್ಷ್ವಾಕು ವಂಶಜ ಅಂತ ಕರೆಯುತ್ತಾರೆ. ಆದರೆ ರಾಮನನ್ನು ಅಡಿಗಡಿಗೆ ಇಕ್ಷ್ವಾಕು ವಂಶ ಸಂಭವ ಕರೆಯುತ್ತಾರೆ. ರಘುವಿನ ನಂತರ ರಾಘವ ಎನ್ನುವ ಅನ್ವರ್ಥ ಇಷ್ಟರವರೆಗೆ ಯಾರಿಗೂ ಬರಲಿಲ್ಲ. ರಘುನಾಥನೆನ್ನುವಂತ ನಗರತೆಯನ್ನು ಪಡೆದವರು ರಘುವಿನ ನಂತರ ಇವನೇ ರಘು. ಆ ನಂತರದಲ್ಲಿ ರಾಘವನಾದ. ಸುಮ್ಮನೆ ಪೂರ್ವಿಕರ ಹೆಸರು ಮತ್ತೆ ಹುಟ್ಟಿದವರಿಗೆ ಬರುವುದಿಲ್ಲ. ಪೂರ್ವಿಕರು ತೋರಿಸಿದ ಸಾಧನೆಯನ್ನು ತಾನು
ಮತ್ತೊಮ್ಮೆ ತನ್ನ ಜೀವಿತದಲ್ಲಿ ಅನಾವರಣಗೊಳಿಸಿದಾಗ ಮಾತ್ರ ಅದು ತಾನಾಗಿ ಬರ್ತದೆ. ರಾಮ ಏನು ಒಬ್ಬ ಮನುಷ್ಯ, ಯೋಚನೆ ಮಾಡು. ವೀರ ದಶರಥ ನೃಪತಿ ಒಂದಲ್ಲ ಎರಡಲ್ಲ 60,000 ವರ್ಷಗಳವರೆಗೆ ರಾಜ್ಯಭಾರ ಮಾಡಿದವ. ಮಕ್ಕಳಿಲ್ಲದೆ ಇದ್ದ ಸಂದರ್ಭದಲ್ಲಿ ನಡೆಸಿದ ಋಷಿಪ್ರಣೀತವಾದ ಅಶ್ವಮೇಧ, ಅದರ ಒಳಗಣ ಪುತ್ರಕಾಮ್ಯ ಇಷ್ಟಿ ಯಜ್ಞೇಶ್ವರ ಯಜ್ಞಪಾಯಸವನ್ನು ತಂದು ಕೊಡುವ ಕಾಲದಲ್ಲಿ ಹೇಳಿದಂತೆ ಕೊಳ್ಳಿದಂ ಕಾಮಧೇನುವಿನ ತೊಡೆಗೆಚ್ಚನ ಕರೆದುಗೆಯ್ದ ಪಾಯಸವಿದಂ ಮರುಗುವ ಮರುಭೂಮಿ ನಗುವ ನಂದನ ಪುನಮಪ್ಪುದಿದನಿಯುಂಟೆ. ಮರುಭೂಮಿಯಂತಿದೆ ಪ್ರಪಂಚ, ನಂದನವನವಾಗಿ ನಳನಳಿಸಬೇಕು ಅಂತಿದ್ರೆ ಈ ಯಜ್ಞಪಾಯಸವನ್ನು ನಿನ್ನ ಸತಿಯರಿಗೆ ಕೊಡು. ಇತ್ತ ಕಡೆಯಿಂದ ಯಜ್ಞಪಾಯಸವನ್ನು ಸತಿಯರಿಗೆ ಹಂಚುವುದಕ್ಕೆ ದಶರಥ ಮುಂದಾಗುತ್ತಾನೆ. ಅವರು ಉಣ್ಣುವ ಕಾಲದಲ್ಲಿ ಸಿದ್ಧಾಶ್ರಮದಲ್ಲಿ ಇರ್ತಾರೆ ವಿಶ್ವಾಮಿತ್ರರು. ಯಜ್ಞ ಮಾಡುತ್ತಾ ಇದ್ದ ಹೊತ್ತಿನಲ್ಲಿ ಅಂಬರವನ್ನು ನೋಡಿದಾಗ ವಿಶ್ವಜ್ಯೋತಿಯೊಂದು ಅಯೋಧ್ಯೆಯ ಪರಮ ಪವಿತ್ರವಾದ ರಾಜಗೋಪುರದಲ್ಲಿ ಇಳಿದದ್ದನ್ನು ಕಾಣ್ತಾರಂತೆ. ಇದು ಬರೇ ವಿಶ್ವಜ್ಯೋತಿಯಲ್ಲ, ಇದು ಆರ್ಯಾವರ್ತದ ಧರ್ಮಜ್ಯೋತಿ, ಇದು ಸಾಕೇತ ವಂಶದ ಪುಣ್ಯ ಜ್ಯೋತಿ ಎಂಬ ಹಾಗೆ ಕೊಂಡಾಡಿದರಂತೆ. ಈ ಉದರದಲ್ಲಿ ಬೆಳೆದರು 4 ಮಕ್ಕಳು. ಉದಿಸಿ ಬೆಳೆಯುತ್ತಾ ಇದ್ದ ಹಾಗೆ ವಿಶ್ವಾಮಿತ್ರರು ಬರ್ತಾರೆ. ಕಳುಹಿಸಿಕೊಡುವುದಕ್ಕೆ ದಶರಥ ಭೂಪತಿ ಒಪ್ಪುವುದಿಲ್ಲ. ಆ ಕಾಲಕ್ಕೆ ಅಗಸ್ತ್ಯರು ವಸಿಷ್ಠರು ಹೇಳ್ತಾರಂತೆ, ನಿನ್ನ ಮಕ್ಕಳು ಎನ್ನುವುದು ನಿನ್ನ ಭ್ರಮೆ. ಅಖಂಡವಾದ ಭೂಮಂಡಲದ ಧರ್ಮ ರಕ್ಷಣೆಯ ಸಾರಥಿಗಳಾಗಿ ಇಳಿದವರು ಅವರು ನಿಜವಾಗಿಯೂ ವಿಶ್ವರಥನ ಜೊತೆಯಲ್ಲಿ ಹೋಗಬೇಕಾದವರು ಅಂತ ಕಳುಹಿಸಿಕೊಟ್ಟರು. ವಿಶ್ವರಥರಾದಂತಹ ಕೌಶಿಕರ ಜೊತೆಯಲ್ಲಿ ಹೋಗುವ ಕಾಲದಲ್ಲಿ ಹೇಗೆ ಎಬ್ಬಿಸ್ತಾರೆ ಬಲ್ಲೆಯ? ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಹಿಮಿಕಂ. ಶ್ರೀರಾಮ ಲಕ್ಷ್ಮಣ ದೇವೇಶರಿರ ಕೇಳಿ, ಶಿಷ್ಯರನ್ನು ದೇವೇಶರಿರ ಅಂತ ಯಾವ ಗುರುವಾದರೂ ಕರೆದಾನ? ಹಾಗಿದ್ರೆ ಕರೆಯುವಲ್ಲಿ ಉದ್ದೇಶ ಏನು? ನೀನು ಕೌಸಲ್ಯೆಯ ಮಗ ಅಂತ ಕರೆದದ್ದಲ್ಲ, ಕೋಸಲದ ಪ್ರಜೆ ನೀನು. ಭವಿತವ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆಳಬೇಕಾದವ ನೀನು. ಜನಸೇವಕನಾಗಿ ಜನನಾಯಕನಾಗಬೇಕು ಎಂಬ ಹಾಗೆ ಯಾರು ಜನಸೇವಕನಾಗಿ ಜನನಾಯಕನಾಗುತ್ತಾನೋ ಅವನೇ ನಿಜವಾದ ವಿಶ್ವನಾಯಕನಾಗುವುದಕ್ಕೆ ಶಕ್ತನಿರುತ್ತಾನೆ. ಇದನ್ನು ಆಡಿದವರು ವಿಶ್ವಾಮಿತ್ರರಂತಹ ಋಷಿಗಳು. ರಾಮನನ್ನು ಕರಕೊಂಡು ಹೋಗುತ್ತಾರೆ. ತಾಟಕೆಯ ವಧೆ ಆಗುತ್ತದೆ. ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ರಾಮ ಎಚ್ಚರಿಕೆ ವಹಿಸ್ತಾನೆ. ಕೊಲ್ಲಬಹುದೇನಯ್ಯ ಆ ಹೆಣ್ಣು ಮೂಳಿಯ ಆಧಾರ ಕೊಡ್ತಾರೆ ಮೃತ್ಯುಂಜಯನದ್ದು. ಹೀಗೆ ಮುಂದುವರಿದು ನೀ ನೋಡು. ಅಯೋಧ್ಯೆಯಲ್ಲಿ ದುಷ್ಟಮುಕ್ತಗೊಳಿಸಿದ ನಂತರದಲ್ಲಿ ರಾಮಪಟ್ಟಾಭಿಷೇಕ ನಿರ್ಣಯವಾಗುತ್ತದೆ. ಅಪ್ಪ ಹೇಳ್ತಾನೆ ಮುಹೂರ್ತ ಇದೆ, ಕೈಕೆಗೆ ವಿಷಯ ಗೊತ್ತಾಗುತ್ತದೆ. ಮಂತರೆ ಕೈಕೇಯಿಯ ಚಿತ್ತನ ಮಂಥನದ ಫಲ ರಾಮ ವನಗಮನ ಮಾಡಬೇಕಾಗುತ್ತದೆ. ಏನಂದೆ ನೀನು? ದಶರಥ ಹೇಳಿದನು. ದಶರಥ ಕೈಕೆಗೆ ಕೊಟ್ಟ ಮಾತು, ಒಬ್ಬ ಚಕ್ರವರ್ತಿಯಾಗಿ ಕೊಟ್ಟ ಮಾತು, ಆತ್ಮಾವೈ ಪುತ್ರನಾಮಾಸಿ. ಅಪ್ಪನ ಮಗನ ಹೆಂಡತಿಯ ಗರ್ಭದಲ್ಲಿ ಮಗನಾಗಿ ಉದಿಸ್ತಾನೆ. ಈ ಸತ್ಯವನ್ನರಿತ ರಾಮ ಲೇಸನಾಡಿದಿರುವ ಈ ಸ್ವಲ್ಪ ಕಾರ್ಯಕ್ಕೆ ಅಧಿಕಾರಕ್ಕಾಗಿ ಹಪ್ಪಿಸಿದವನಲ್ಲ. ಅಧಿಕಾರ ಬೇಕು ಅಂತಿದ್ರೆ ಒಂದನ್ನು ಬಿಟ್ಟು ಇನ್ನೊಂದಕ್ಕೆ ಹಾರುವವರು ಈ ಪ್ರಪಂಚದಲ್ಲಿ ಎಷ್ಟು ಮಂದಿ ಪಕ್ಷಾಂತರಿಗಳು ಬೇಕು. ಆದರೆ ಜೀವನದಲ್ಲಿ ನಿಷ್ಪಕ್ಷಪಾತವಾದ ಧೋರಣೆಯನ್ನು ಕಾಣಿಸಿ ಅಧಿಕಾರ ಮುಖ್ಯ ಅಲ್ಲ, ಪಿತೃವಾಕ್ಯ ಮುಖ್ಯ ಅಂತ ಅಯೋಧ್ಯೆಯಿಂದ ಹೊರಟ ರಾಮ. ನಿಷ್ಪಕ್ಷಪಾತರು ಲೋಕಮುಖದಲ್ಲಿ ಯಾರು ಕೇಳಿದ್ರೆ ಯಾವ ಪಕ್ಷಕ್ಕೂ ಸೇರಿಸಿಕೊಳ್ಳದೆ ಇದ್ರೆ ಅವನು ನಿಷ್ಪಕ್ಷಪಾತನಾಗಿ ಉಳ್ಕೊಳ್ತಾನೆ. ಆದರೆ ಒಂದು ಇವ ಎಲ್ಲಾ ಪಕ್ಷೀಯರು ಕರೆಯುವ ರಾಮ, ಋಷಿಗಳು ಕರೆದರು ಹೋಗಲಿಲ್ಲ ರಾಮ. ಆದ್ದರಿಂದ ಅಲ್ಲಿ ರಾಮನ ತತ್ವವನ್ನು ನೀ ಅರ್ಥ ಮಾಡಿಕೊಳ್ಳಬೇಕು. ಹೊರಡುವ ಕಾಲದಲ್ಲಿ ಒಂದು ಹೊತ್ತಿನ ಅನ್ನವನ್ನಾದರೂ ಉಂಡು ಹೋಗು ಮಗ. ಒಂದು ಮನೆಯಲ್ಲಿ ಅನ್ನ ಉಂಡ ಕ್ಷಣದಲ್ಲಿ ಮನಸ್ಸು ಬದಲಾದೀತು. ಆದ್ದರಿಂದ ಮೊದಲು ಕೊಟ್ಟ ಮಾತಿಗೆ ಮೊದಲೇನ ವಾಗ್ದಾನವಿದ್ದ ಕಾರಣ ಉಣ್ಣುವುದಕ್ಕಾಗುವುದಿಲ್ಲ ಅಂತ ಹೊರಟು ಬರ್ತಾನೆ. ಅಲ್ಲಿ ರಾಮನಲ್ಲಿ ಕಾಣಬೇಕಾದದ್ದು ಮನನಶೀಲ ಪ್ರವೃತ್ತಿ. ಅವನಿಗೆ ಹೆಂಡತಿಯಲ್ಲಿ ಮಾತನಾಡುವುದಕ್ಕೆ ಸಮಯ ಸಿಗ್ತದೆ. ತಮ್ಮ ಲಕ್ಷ್ಮಣನಲ್ಲಿ ತಾಯಿಯಲ್ಲಿ ವಿಚಾರಿಸಿಕೊಂಡು ಬಾ ಅಂತ ಹೇಳಲಿಕ್ಕೆ ಸಮಯ ಸಿಗ್ತದೆ. ಅವತ್ತೇ ಹೋಗಬೇಕು ಎನ್ನುವುದು ಕೈಕೆಯ ಮಾತಾಗಿರ್ಲಿಲ್ಲ. ಈ 7 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿದ್ದು ಬಿಟ್ರೆ ಸರಿ, ಆ ಕ್ಷಣಕ್ಕೆ ಹೋಗಬೇಕು ಅಂತ ಹೇಳಿಲ್ಲ. ಅವತ್ತಿದ್ದು ಊಟ ಮಾಡಿ ಮಾರನೇ ದಿವಸ ಹೊರಡಬಹುದಿತ್ತಲ್ಲ.
ಪರೋಕ್ಷವಾಗಿ ಅಪ್ಪನ ಮಾತನ್ನು ಸ್ವೀಕರಿಸುವವ ಪ್ರತ್ಯಕ್ಷವಾಗಿ ಹೇಳಿದ ಮಾತನ್ನು ಯಾಕೆ ಸ್ವೀಕರಿಸುವುದಿಲ್ಲ ಅಂತ. ಈಗ ಪಿತೃವಾಕ್ಯ ಪರಿಪಾಲನಾ ದೀಕ್ಷೆಯನ್ನು ರಾಮ ಒಪ್ಪಿಕೊಂಡದ್ದು ಮೊದಲು, ಅನ್ನ ಉಣ್ಣಬೇಕು ಅಂತ ಕೇಳಿದ್ದು ಮೊದಲು, ದೀಕ್ಷೆ ಒಪ್ಪಿಕೊಂಡದ್ದು ಸ್ವೀಕರಿಸಿದ್ದು ಮೊದಲು. ಸ್ವೀಕರಿಸಿದ ಮೇಲೆ ಮತ್ತೆ ಉಣ್ಣುವುದು ಸರಿಯೋ ತಪ್ಪೋ ಒಬ್ಬ ರಾಜನೀತಿಜ್ಞನಾಗಿ ನೀ ತಿಳಿಯಬೇಕು. ಅಂದರೆ ದೀಕ್ಷೆಯನ್ನು ಒಪ್ಪಿಕೊಂಡ ತದನಂತರದಲ್ಲಿ ಅನ್ನ ರಾಮ ಉಂಡ ಅಂತಾದ್ರೆ ರಾಮನಿಗೆ ಅಯೋಧ್ಯೆಯ ನೆಲದಲ್ಲಿ ಋಣ ಉಂಟು ಅಂತ ನಿನ್ನಂತಹವರು ಭಾವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ರಾಮ ಒಪ್ಪಿಕೊಳ್ಳಲಿಲ್ಲ. ಮನಸ್ಸು ಬದಲಾಗಕೂಡದು ಎನ್ನುವುದರಿಂದ ಹೊರಟು ಬಂದ. ಅಯೋಧ್ಯೆಯ ಅನ್ನ ಬಿಟ್ಟಿದ್ದಾನೆ, ಅದೇ ಅಯೋಧ್ಯೆಯ ಆಭರಣ ಬಿಚ್ಚಿಟ್ಟಿದ್ದಾನೆ. ಅಯೋಧ್ಯೆಯ ಬಟ್ಟೆ ತಕೊಂಡೇ ಬಂದಿದ್ದಾನೆ. ಅದನ್ನು ಬಿಟ್ಕೋ. ಅಯೋಧ್ಯೆಯ ಅನ್ನ ಬಿಟ್ಟ, ಅಯೋಧ್ಯೆಯ ಬಟ್ಟೆ ಯಾಕೆ ಧರಿಸಿದ ಗೊತ್ತಾ? ತಾನು ನಡೆಯುವ ಬಟ್ಟೆ ಅಂದ್ರೆ ದಾರಿ ಪ್ರತಿಯೊಬ್ಬ ಧಾರ್ಮಿಕರಿಗೂ ಬಟ್ಟೆಯಾಗಬೇಕು, ದಾರಿಯಾಗಬೇಕು ಅಂತ ಧರಿಸಿ ಬಂದ. ರಾಮ ಬಂದ ನಂತರ ಋಷಿಗಳಿಗೆ ಬಟ್ಟೆ ಸಿಕ್ಕಿತು, ವೀರಮಣಿ ಬದುಕಿನ ದಾರಿ ಸಿಕ್ಕಿತು. ಸಾಧು ಸಜ್ಜನರಿಗೆ ಬದುಕಿನ ದಾರಿ ಸಿಕ್ಕಿತು. ಗಂಡ ನಿಲ್ಲದೆ ದುಃಖಿಸುತ್ತಾ ಇದ್ದ ರುಮೆಯಂತವರಿಗೆ ಬದುಕು ಸಿಕ್ಕಿತು. ರಾಮ ಬಟ್ಟೆ ಹಾಕಿಕೊಂಡದ್ದು ಬಟ್ಟೆ ಇಲ್ಲದೆ ಅಲ್ಲ, ಪ್ರತಿಯೊಬ್ಬರ ಬಾಳ ಬಟ್ಟೆಯನ್ನು ಸರಿ ಮಾಡುವುದಕ್ಕಾಗಿ ಬಟ್ಟೆ ಧರಿಸಿಕೊಂಡು ಬಂದ. ಒಬ್ಬ ಕಾಷಾಯ ವಸ್ತ್ರ ಧಾರಣೆ ಮಾಡಿಕೊಂಡು ಒಬ್ಬ ಯೋಗಿಯಾಗಿ ಬಂದ. ಕೇಳ್ತಾಳಂತೆ ಸೀತೆ, ಯಾಕೆ ಸ್ವಾಮಿ ನಿಮಗೆ ಧರಿಸಿತ್ತು ನೀವು ಕಾಷಾಯ ಬಟ್ಟೆ, ಕಟ್ಟಿತ್ತು ಜುಟ್ಟು, ಆಡಬೇಕಾದದ್ದು ಮಂತ್ರ, ನಾಲಗೆಯಲ್ಲಿ ಬ್ರಹ್ಮವಾಕ್ಯ ಹೇಳುವುದರ ಬದಲು ವೀರವಾಕ್ಯ ಹೇಳ್ತೀರಿ, ಬ್ರಹ್ಮದಂಡ ಹಿಡಿಯುವ ಕೈಯಲ್ಲಿ ಧನುರ್ದಂಡ ಹಿಡಿತೀರಿ. ಆವಾಗ ರಾಮ ಏನು ಹೇಳ್ತಾನೆ ಬಲ್ಲೆಯ? ಅಖಂಡವಾದ ಭರತ ಖಂಡ ಮತ್ತೊಮ್ಮೆ ಧರ್ಮ ಸಾಮ್ರಾಜ್ಯವಾಗಿ ಉಳಿಯಬೇಕು ಅಂತಿದ್ರೆ ಒಬ್ಬ ಯೋಗಿಯೇ ಹೊಣೆ ಹೊರಬೇಕು. ಇದನ್ನು ಆಡ್ತಾನೆ ರಾಮ. ಆದ್ದರಿಂದ ರಾಮನ ಯೋಗಿ ಜೀವನ ಭವಿತವ್ಯದ ಆರ್ಯಾವೃತ್ತದ ಪ್ರತಿಯೊಬ್ಬ ಯೋಗಿಗಳಿಗೂ ಸಂದೇಶವಾಗುತ್ತದೆ. ಅದನ್ನು ಕಾಣಿಸಿಕೊಟ್ಟ ರಾಮ. ಅಂತಹ ರಾಮ ಕಾಡಿಗೆ ಬರುವಾಗ ತಮ್ಮನ್ನ ಹೆಂಡತಿಯನ್ನು ಕರೆದುಕೊಂಡು ಬಾ ಅಂತ ಯಾಕೆ ಹೇಳಿಲ್ಲ? ಹೆಂಡತಿಯ ಮೇಲೆ ಹಕ್ಕು ಗಂಡನಿಗಲ್ಲದೆ ಅನ್ಯನಿಗಿಲ್ಲ. ಒಬ್ಬ ಅಪ್ಪನೇ ಆದರೂ ಮಗ ಮದುವೆ ಆದ ಮೇಲೆ ಮಗನ ಹೆಂಡತಿಯ ಮೇಲೆ ಅಧಿಕಾರ ಸ್ಥಾಪಿಸುವುದಕ್ಕಿಲ್ಲ. ಇದು ಆರ್ಯಾವರ್ತದ ಸಂಸ್ಕಾರ. ಆದ್ದರಿಂದ ಅಲ್ಲಿಯೂ ತನ್ನತನವನ್ನು ರಾಮ ಬಿಡ್ಲಿಲ್ಲ. ಹಾಗಾದ್ರೆ ಅದೇ ಶೂರ್ಪನಖಿ ಮೂಗನ್ನ ಕತ್ತರಿಸಬೇಕು ಅಂತ ಹೇಳಿದ್ದು ಅವಳು ಮತ್ತೊಬ್ಬಳು ಹೆಂಡತಿ ಅಂತ ಗೊತ್ತಿಲ್ವಾ ರಾಮನಿಗೆ? ಖಂಡಿತ ಅಲ್ಲಿ ಪ್ರಧಾನಿಯರು ಬಲ್ಲೆಯ. ಹಾಗಾದ್ರೆ ಅವಳು ವಿದ್ಯುಜ್ಯವನ ಹೆಂಡತಿ ಅಲ್ವಾ? ಖಂಡಿತ. ತಂದೆಯಾದವನ ಮಗನ ಹೆಂಡತಿಯ ಮೇಲೆ ಅಧಿಕಾರವನ್ನು ಚಲಾಯಿಸುವುದಕ್ಕಿಲ್ಲ ಅಂತಾದ್ರೆ ಮತ್ತೊಬ್ಬನ ಹೆಂಡತಿಯ ಮೇಲೆ ರಾಮ ಅಧಿಕಾರ ಚಲಾಯಿಸಬಹುದಾ? ಸರಿ, ಇನ್ನದನ್ನು ಸ್ವೀಕರಿಸುವ. ಈಗ ಶೂರ್ಪನಖಿ ಮಾಡಿದ್ದು ತಪ್ಪೋ ಸರಿಯಾ? ನಾನು ಹೇಳಿದ ಉತ್ತರ ಅಲ್ಲೇ ಉಂಟು. ಯಾಕೆ ಬಲ್ಲೆ? ನೀನೇನು ಹೇಳಿದೆ? ಮೊದಲು ಸ್ವೀಕರಿಸಿದ್ದು ದೀಕ್ಷೆ, ಅದಕ್ಕೆ ಉತ್ತರ ಕೊಟ್ಟುಕೊಂಡು ಆಮೇಲೆ ಮಾಡ್ತೇನೆ ಅಂತ ಹೇಳಿದೆ. ಸರಿ, ನೀನು ಮೊದಲು ನಾನು ಕೇಳಿದಕ್ಕೆ ಉತ್ತರ ಕೊಡು, ಆಮೇಲೆ ಹೇಳ್ತೇನೆ. ನೀವು ಉತ್ತರ ಕೊಡಬೇಕು. ಮತ್ತೆಯೂ ಕೊಡ್ತೇನೆ, ನಾ ಉತ್ತರ ಕೊಡ್ತೇನೆ. ಉತ್ತರ ಕೊಡ್ತೇನೆ. ಯಾಕೆ ನೀನದು ಸ್ವೀಕರಿಸ್ತೇ ಇಲ್ವೋ ನನಗೆ ಬೇಡ, ನಿನ್ನ ಉತ್ತರ ನಾನು ಕೊಡ್ತೇನೆ. ಸ್ವೀಕಾರಾರ್ಹವಾದದ್ದಾದ್ರೆ ಮಾತ್ರ ನಮ್ಮದು ಅಂಗೀಕಾರ, ಇಲ್ಲದಿದ್ರೆ ಇಲ್ಲ. ಶೂರ್ಪನಖಿಯ ಕಿವಿಮೂಗು ಯಾಕೆ ಕತ್ತರಿಸಿದ? ಗಂಡ ಸತ್ತಂತ ಶೂರ್ಪನಖಿ ನಿಜವಾಗಿಯೂ ಲಂಕೆಯಲ್ಲಿರಬೇಕಾದದ್ದು. ವಿದ್ಯುಜ್ಜುಮ್ಮನ ತಲೆ ಕಡಿಸಿದ್ದು ಅವಳ ಅಣ್ಣನೇ ಯುದ್ಧದಲ್ಲಿ. ಆದ್ದರಿಂದ ವಿಧವೆಯಾದವಳನ್ನು ಭರತ ಭೂಮಿಗೆ ಬಿಟ್ಟ. ಇಲ್ಲಿಗೆ ಬಂದದ್ದವಳು ಯಾಕೆ? ತನ್ನ ಮಗನನ್ನು ಸಶಕ್ತನಾಗಿಸಬೇಕು ಅಂತ. ಇಂದ್ರ ಹಂದಿಯ ರೂಪವನ್ನು ತಾಳಿ ಶಂಭುಕಾಸುರನನ್ನು ಕೊಂದ. ಆ ವೇಳೆಯಲ್ಲಿ ಮಗನ ಕಣ್ಣಿನ ಸಾವನ್ನು ಕಂಡು ದುಃಖಿಸುವ ಅವಳು ಒಬ್ಬ ರೂಪವಂತನಾದ ರಾಮನನ್ನು ಅಪೇಕ್ಷೆ ಪಡ್ತಾಳೆ. ಗಂಡ ಹೆಂಡತಿ ಒಟ್ಟಿಗೆ ಇರುವ ಕಾಲದಲ್ಲಿ ಅವನ ಹೆಂಡತಿಯ ಎದುರೇ ಒಬ್ಬಳಾಕೆ ಅತಿಕ್ರಮಣ ಮಾಡುವುದಕ್ಕೆ ಹೋಗುತ್ತಾಳೆ ಅಂತಾದ್ರೆ ಅದಕ್ಕೆ ಪುರುಷಾತಿಕ್ರಮಣ ಅಂತ ಹೆಸರು. ಪುರುಷಾತಿಕ್ರಮಣವನ್ನು ಮಾಡಿದವಳಿಗೆ ಕಿವಿ ಮೂಗು ಕತ್ತರಿಸುವುದೇ ದಂಡ ಸಂಹಿತೆ. ಅದನ್ನೇ ರಾಮ ಮಾಡಿದ್ದಾನೆ, ಅಪರಾಧ ಇಲ್ಲ. ಸತ್ಯ ಸಂಕಲ್ಪನಾದಂತಹ ರಾಮ ಅದೇ ಶೂರ್ಪನಖಿ ಬಂದು ರಾಘವ ನರಪತಿ ಶುನು ಮಮ ವತನ ಎನ್ನುವುದಾಗಿ ಒಂದು ಅವನನ್ನು ಕೇಳಿಕೊಂಡ ಕಾಲಕ್ಕೆ, ನಿನ್ನನ್ನು ಮದುವೆ ಆಗ್ಲಿಕ್ಕೆ ನನಗಾಗುವುದಿಲ್ಲ, ಮೊದಲೇ ಚತುರೈವರುಗಳನ್ನು ಮದುವೆ ಆಗಿದ್ದೇನೆ, ಆ ಕಡೆಯಲ್ಲಿ ನನಗಿಂತ 100 ಮಡಿ ಚೆಲುವ ತಮ್ಮನಿಗೆ ಪ್ರಾಯ ಉಂಟು, ಅವನಿಗೆ ಮದುವೆ ಆಗ್ಲಿಲ್ಲ, ಅವನಲ್ಲಿ ಹೋಗಿ ಕೇಳುವಂತ ಹೇಳಿದ್ದಲ್ಲ. ಹಾಗಾದ್ರೆ ಲಕ್ಷ್ಮಣನಿಗೆ ಮದುವೆ ಆಗಿದೆ ಎನ್ನುವ ವಿಚಾರ ರಾಮನಿಗೆ ಗೊತ್ತಿದ್ರು. ಯಾಕೆ ಅವಳಲ್ಲಿ ಸುಳ್ಳು ಹೇಳಿ ದಾರಿ ತಪ್ಪಿಸಿ? ರಾಜಧರ್ಮದಲ್ಲಿ ಅನ್ವೇಷಣ ಎನ್ನುವುದು 64 ಗುಣಗಳಲ್ಲಿ ಒಂದು. ಆದ್ದರಿಂದ ಅನ್ವೇಷಣ ಪ್ರವೃತ್ತಿಯಿಂದ ಇವಳ ಒಳಗು
ಹುಟ್ಟು ಹೊರಬರಬೇಕು ಅಂತಲೇ ರಾಮ ಈ ತೆರನಾಗಿ ವ್ಯವಹರಿಸ್ತಾನೆ. ಇಲ್ಲದೆ ಇದ್ರೆ ಹಾರಿಸಬಹುದಿತ್ತು. ಗಂಡ ಸತ್ತವಳೊಬ್ಬಳು ಈ ತೆರನಾಗಿ ಋಷಿಗಳು ಮೊದಲೇ ಆಡಿದ್ದಾರೆ. ಒಬ್ಬ ಎಲ್ಲಾ ರಾಕ್ಷಸ ಸಮೂಹದಿಂದ ಅನ್ಯಾಯ ಆಗುತ್ತದೆ. ಆದ್ದರಿಂದ ಅವರಲ್ಲಿ ಪ್ರಧಾನರಾದ ಅವಳ ಕಿವಿ ಮೂಗು ಕತ್ತರಿಸಿದ್ರೆ ಎಲ್ಲಾ ರಾಕ್ಷಸರು ತಾವಾಗಿ ಬರ್ತಾರೆ. ಸಮೂಲಾಗ್ರವಾಗಿ ಕಳನಾಶಕ್ತಿ ಇದು ನಾಂದಿಯಾಗುತ್ತದೆ ಎನ್ನುವುದರಿಂದಲೇ ಈ ಕೆಲಸ ಮಾಡಿದ್ದಾನೆ. ಬಿಟ್ರೆ ತಪ್ಪು ಮಾಡಿದ ಹೆಣ್ಣಿಗಾಗಲಿ ಗಂಡಿಗಾಗಲಿ ರಾಜಧರ್ಮ ಶಿಕ್ಷೆ ಕೊಟ್ಟರೆ ಅದು ಅಪರಾಧವಲ್ಲ. ರಾಮ ಅಶ್ವಮೇಧ ಮಾಡಿದ್ದು ಯಾಕೆ ಹಾಗಿದ್ರೆ? ಬ್ರಹ್ಮ ಹತ್ಯಾದೋಷ ನಿವಾರಣೆಯ ಶಂಕೆಗೆ. ಪಂಚಮಹಾಪಾತಕದಲ್ಲಿ ಸ್ತ್ರೀ ಹತ್ಯೆಯು ಒಂದು ಹೌದಾ? ನಿಜ. ಹಾಗಾದ್ರೆ ತಾಟಕಿಯನ್ನು ಕೊಂದದ್ದಕ್ಕೆ ಇವನಿಗೆ ಪಾಪ ತಟ್ಟಲಿಲ್ವಾ? ತಟ್ಟಲಿಲ್ಲ. ಯಾಕೆ ತಟ್ಟಲಿಲ್ಲ? ವಿಶ್ವಾಮಿತ್ರರೇ ಆಡಿದ್ರು. ಏನಂತ? ಗುರುವಾಕ್ಯ ಅದು. ಯಜ್ಞ ಕಂಟಕರಿಗೆ, ಧರ್ಮದ್ರೋಹಿಗಳಿಗೆ, ಅನಾಚಾರಿಗಳಿಗೆ ಯಾವತ್ತೂ ಶಿಕ್ಷೆ ಕೊಡಬಹುದು, ಹೆಣ್ಣು ಅಂತ ನೋಡ್ಲಿಕ್ಕಿಲ್ಲ. ಇವಳು ಯಜ್ಞ ಕಂಟಕಿ, ಧರ್ಮನಾಶಕಿ. ಆದ್ದರಿಂದ ವದಾರ್ಥಗಳಿದ್ದಾರೆ. ಶಿವ ಮೃತ್ಯುಂಜಯನಾದ, ಮೃತ್ಯುವ ಕೊಂದು. ಆದ್ದರಿಂದ ಸರಿ ಅಂತ ಅವರೇ ಪ್ರಮಾಣ ಪತ್ರ ಕೊಟ್ಟ ಮೇಲೆ ಮತ್ಯಾರು ಅವನಿಗೆ ಆ ಕಾಲದಲ್ಲಿ ಪಾಪದ ಭೀತಿ ಹುಟ್ಟಲಿಲ್ಲ ಅಂತಾದ್ರೆ ಇಲ್ಲ. ರಾವಣ ಯಜ್ಞಕಂಟಕನಲ್ವಾ? ರಾವಣ ಲೋಕದಲ್ಲಿ ಅನ್ಯಾಯವನ್ನು ಮಾಡಲಿಲ್ವಾ? ಹಾಗಾದ್ರೆ ಅವನನ್ನು ದುಷ್ಟನನ್ನು ಕೊಂದಲಿಗೆ ಬಿಡಬಹುದಿತ್ತಲ್ಲ. ಯಾಕೆ ಬ್ರಹ್ಮ ಹತ್ತಿದ ಪಾತಕ ಕಂಜಿದ್ದಾನೆ? ಅದು ಆದರ್ಶ. ಯಾವ್ದಾದ್ರು ನಿಮಗೆ ಎಲ್ಲಿ ಬಿಡ್ತಾನೋ ನಿಮ್ಗದು ಆದರ್ಶ. ಖಂಡಿತ ಅಲ್ಲ. ಹಿಡಿತಾನೋ ಅದು ನಿಮ್ಗೆ ಆದರ್ಶ. ಸತ್ಯವಾದದ್ದನ್ನು ಸತ್ಕರ್ಮವಾಗಿ ದಾಶರಥಿಯಾಗಿ ವಿನಿಯೋಗಿಸುವುದೇ ಆದರ್ಶ. ಯಾಕೆ ರಾಮ ಅಶ್ವಮೇಧ ಮಾಡ್ತಾನೆ? ಯಾಕೆ? ನೀನು ಈಗ ಹೇಳಿದ್ಯಲ್ಲ ಪರಮೇಶ್ವರ ದೇವರು ಇದ್ದಾರೆ ಅಂತ. ಅಲ್ಲಿಗೆ ನಾ ಹೇಳಿದ್ದು ಮೂಲಕ್ಕೆ ಕೈ ಹಾಕುವಂತ. ಅನರಣ್ಯದ ಪ್ರಕರಣ ಹೇಳಿದೆಯಲ್ಲ, 21 ತಲೆಮಾರಿನ ಹಿಂದೆ ಅನರಣ್ಯ ಹುಟ್ಟಿದ್ದು. ಆಗ ರಾಮ ಹುಟ್ಟಿದ್ದನು ಅಲ್ಲ, ಮುಂದೆ ರಾಮ ಹುಟ್ಟುತ್ತಾನೆ ಅಂತ ಯಾರಾದ್ರೂ ಹೇಳಿದ್ದರು? ಅದು ಅನರಣ್ಯನ ಯೋಗ್ಯತೆ ರಾಮನದಲ್ಲ. ರಾಮನ ಅನರಣ್ಯನ ಯೋಗ್ಯತೆ ಅಲ್ಲ. ಯಜ್ಞ ದೀಕ್ಷಾಬದ್ಧನಾದ ಅನರಣ್ಯನಿಗೆ ಪೂರ್ವದಲ್ಲಿ ರಾಮ ಹುಟ್ಟುತ್ತಾನೆ ಅಂತ ಗೊತ್ತಾಗುತ್ತದೆ. ರಾಮನೆನ್ನುವ ತಾರಕ ಮಂತ್ರದ ಉದಯವಾಗುತ್ತದೆ. ರಾಮ ತಾರಕ ಮಂತ್ರವನ್ನು ಒಬ್ಬ ವ್ಯಾಸ ಪಠಿಸಿ ಮಹರ್ಷಿಯಾಗಿ ಪರಿವರ್ತನೆಗೊಳ್ಳುತ್ತಾನೆ. ತಾರಕ ಮಂತ್ರ ಮೂರ್ತ ಸ್ವರೂಪವಾಗಿ ಅಯೋಧ್ಯೆಯಲ್ಲಿ ಉದಯಿಸುತ್ತದೆ ಎನ್ನುವುದು ಹಿರಿಯರಿಗೆ ಗೊತ್ತಿತ್ತು. ಆದ್ದರಿಂದ ರಾಮನ ಮೂಲದಲ್ಲಿಯೇ ಏನೋ ಸತ್ಯ ಉಂಟು, ಸತ್ವ ಉಂಟು ಅಂತಲೇ ತಿಳಿಯಬೇಕು. ಅಲ್ಲಿಯೂ ರಾಮದನ್ನು ನಡೆಸಿಕೊಡ್ತಾನೆ. ಶಾಪದಿಂದಲೇ ಬಂಧಿತನಾದ ಏನು ಆಲ್ಯಗೆ ಎಷ್ಟು ಮಂದಿಯ ಶಾಪ ಇತ್ತು. ಪಾದ ಸೋಂಕುವಿಕೆಯಿಂದ ಆಲ್ಯೆಯ ಶಾಪ ವಿಮೋಚನೆ ಆಗುತ್ತದೆ. ಕಬಂಧನಿಗೆ ಮುಕ್ತಿ ಕೊಟ್ಟವರಾರು ಶ್ರೀರಾಮಚಂದ್ರ. ರಾಮಚರಿತಾಮೃತವನ್ನು ಕೇಳಿದಾಗ ಮತ್ತೆ ಗರಿ ಉದಯಿಸಿ ಬರುತ್ತದೆ ಸಂಪಾತಿಗೆ. ಏನು ರಾಮನ ಚಾರಿತ್ರ್ಯದ ಪಾರಮ್ಯ! ಬ್ರಹ್ಮದೇವನೇ ಬರ್ತಾನೆ, ಶರಭಂಗರಲ್ಲಿ ಹೇಳ್ತಾನೆ, ನಿಮ್ಮನ್ನು ನೇರ ವೈಕುಂಠಕ್ಕೆ ನಾನು ಕರ್ಕೊಂಡು ಹೋಗುತ್ತೇನೆ, ನನ್ನ ಒಟ್ಟಿಗೆ ಬನ್ನಿ. ಬ್ರಹ್ಮನ ಜೊತೆಯಲ್ಲಿ ಶರಭಂಗರು ಹೋಗ್ಲಿಕ್ಕೆ ಬರಲಿಲ್ಲ. ಆವಾಗ ಏನು ಹೇಳ್ತಾರೆ ಬಲ್ಲೆಯ? ಮುಂದೆ ದಾಶರಥಿಯಾದ ರಾಮ ಬರ್ತಾನೆ, ರಾಮನನ್ನು ಕಂಡಲ್ಲಿಗೆ ನನಗೆ ವೈಕುಂಠ ದರ್ಶನ. ಶರಭಂಗರ ಆಶ್ರಮಕ್ಕೆ ಬ್ರಹ್ಮ ಬಂದದ್ದ, ದೇವೇಂದ್ರ ಬಂದು ಸತ್ಯಲೋಕಕ್ಕೆ ಕೊಂಡೊಯ್ತೇನೆ ಅಂತ ಹೇಳಿ. ದೇವೇಂದ್ರ ಮೊದಲು ಮತ್ತೆ ಬ್ರಹ್ಮ ಬಂದಿದ್ದಾನೆ. ನೀವು ಪೂರ್ತಿ ಕೇಳುವುದಿಲ್ಲ, ಅದೇ ನಿಮ್ಮ ಸಮಸ್ಯೆ. ಕಾರಣ ಉಂಟು. ಸತ್ಯ ಸ್ವರ್ಗಕ್ಕೆ ದೇವೇಂದ್ರ ಕಳೆದ, ಬ್ರಹ್ಮನೇ ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೇನೆ ಅಂತ ಹೇಳಿದ. ಆ ಕಾಲದಲ್ಲಿ ಒಪ್ಪದೆ ನೇರವಾಗಿ ಕರ್ಕೊಂಡು ಹೋಗುತ್ತೇನೆ, ರಾಮನನ್ನು ಕಂಡಲ್ಲಿಗೆ ವೈಕುಂಠ ದರ್ಶನ ಅಂತ ಕಾಣ್ತಾನೆ. ಹಾಗಿದ್ರೆ ನೀ ಕಂಡುಕೊಳ್ಳಬೇಕಾದದ್ದು ರಾಮನ ನಡೆಯಲ್ಲಿ ಇರುವ ಪಾರಮ್ಯವಾದ ಸ್ಥಿತಿಯನ್ನು. ಇದನ್ನೆಲ್ಲ ನೀ ಅವಲೋಕನ ಮಾಡುತ್ತಾ ಹೋದ್ರೆ ಇವತ್ತು ಪ್ರಸಂಗ ಮುಗಿಲಿಕ್ಕಿಲ್ಲ. ವೀರಮಣಿ ಪ್ರಸಂಗ ಮುಗಿದೇ ಇದ್ರು ಪ್ರಸಂಗ ಮುಗಿದೇ ಇದ್ರು ನೀನು ನಿಜವಾಗಿ ಕೊಡಲೇಬೇಕಾದ ಉತ್ತರ ಯಾವುದು ಗೊತ್ತಾ? 8 ತಿಂಗಳು ರಾವಣನ ಅಂಕೆಯಲ್ಲಿದ್ದಂತ ಸೀತೆಯನ್ನು ಸ್ವೀಕರಿಸಿದ್ನಲ್ಲ, ನೀನು ಪ್ರಸಂಗದಲ್ಲಿದ್ದ ಇದಕ್ಕೊಂದು ಉತ್ತರ. ಪ್ರಧಾನ ವಿಷಯಕ್ಕೆ ಪ್ರಸಂಗದ ಹೊರಗಿದ್ದು 1000 ಮಾತಾಡುವುದಕ್ಕಿಂತ ಪ್ರಸಂಗದ ಒಳಗಿದ್ದು ನಮ್ಗೆ ಇದಕ್ಕೊಂದು ಉತ್ತರ ಕೊಟ್ಲಿಕ್ಕೆ ಖಂಡಿತ ಕೊಡ್ತೇನೆ. ಶ್ರೀರಾಮಚಂದ್ರ ದಶಕಂಠಾದಿಗಳನ್ನು ಕೊಂದ, ಅಶೋಕವನದಲ್ಲಿದ್ದ ಸೀತೆಯನ್ನು ಕರೆತಂದ. ಆ ಕಾಲಕ್ಕಾಗುವಾಗ ಸೀತಾದೇವಿ ಅಗ್ನಿ ಪ್ರವೇಶ ಮಾಡುವಲ್ಲಿ ಏನು ಹೇಳ್ತಾನೆ? ಸೂರ್ಯನನ್ನು ಕಂಡಾಗ ನೇತ್ರ ರೋಗಿಯೊಬ್ಬನಿಗಾದ ಅನುಭವ. ಆ ಕಾಲಕ್ಕೆ ವಿಭೀಷಣ, ಹನುಮಂತ ಅನಾದ ನಾನು ಮಾತ್ರವಲ್ಲ, ಸುಗ್ರೀವ, ಲಕ್ಷ್ಮಣ ಎಲ್ಲರೂ ಹೇಳ್ತಾರೆ, ಸೀತೆ ಪತಿವ್ರತೆ ಸ್ವೀಕರಿಸು. ಆವಾಗ ಅವನು ಹೇಳುವುದೇನು ಬಲ್ಲೆಯ?
ಪರಮ ಪತಿವ್ರತೆ ಸೀತೆ ಅಂತ ನೀವು ಆಡ್ತೀರಿ. ಆದ್ರೆ ನಾನೊಬ್ಬ ಮನುಷ್ಯ, ಮುಂದೆ ರಾಜಾರಾಮತ್ವ ಪ್ರಧಾನವೇ ವಿನಃ ಸೀತಾರಾಮತ್ವ ಅಲ್ಲ. ಸೀತೆಯಲ್ಲಿ ಕರಿಕಳಂಕ ಉಂಟು ಅಂತ ನಾ ಖಂಡಿತ ಹೇಳಲಾರೆ. ಪರಿಶುದ್ಧಳು ಅಂತ ನಾನು ಸಾಕೇತದ ಜನಮಾನಸದ ಮುಂದೆ ಹೇಳಿದರೆ ಅದು ಸೋಜಿಗದ ನುಡಿಯಾದೀತೆ ವಿನಃ ವಾಸ್ತವದ ನುಡಿಯಾಗುವುದಕ್ಕಿಲ್ಲ. ನೀವು ಹೇಳಿದ್ದು ಒಳ್ಳೆದಾಯ್ತು. ರಾಮನ ಮಾತು ಸಾಕೇತದವರು ಒಪ್ಪುವುದಿಲ್ಲ ಎನ್ನುವ ವಿಚಾರ ರಾಮನಿಗೆ ಗೊತ್ತಾಯ್ತು ನೋಡು. ನಮಗೆ ತಿಳಿದ ಹಾಗೆ ಅಲ್ಲಿ ಸಾಕೇತದಲ್ಲಿದ್ದವರೇ ನಿನ್ನ ರಾಮನನ್ನು ಪೂರ್ಣ ಜನ ಒಪ್ಪಲಿಲ್ಲ ಅಂತ ನಮಗೂ ಸುದ್ದಿ ಮುಟ್ಟಿದೆ. ಹಾಗಾಗಿ ಈ ಮಾತು ರಾಮ ಆಡಿದ್ದಾನೆ ಅಂತ ರಾಮ ಭಟ್ಟನಾದ ನೀನೇ ಆಡಿದ್ದು ಬಹಳ ಒಳ್ಳೇದಾಯ್ತು. ಅಲ್ಲ, ನೀನು ಅಲ್ಲಿಗೆ ಮುಗಿಸಬೇಡ. ಮತ್ತೆ ಸಾಕೇತದಲ್ಲಿ ರಾಮನನ್ನು ಎಷ್ಟು ಮಂದಿ ಒಪ್ಪಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ, ಸಾಕೇತದಿಂದ ಹೊರಗಿನವರು ರಾಮನನ್ನು ಎಷ್ಟು ಮಂದಿ ಒಪ್ಪಿದ್ದಾರೆ ಅನ್ನುವುದೇ ಪ್ರಧಾನ. ಹಿತ್ತಲ ಗಿಡ ಮದ್ದಲ್ಲ ವೀರಮಣಿ, ಯಾವತ್ತಿದ್ದರೂ ಹೊರಗಿನವರಿಗೆ ಗೊತ್ತಾಗುವುದು ನಾವು ಏನು ಅಂತ. ಈ ನಿಟ್ಟಿನಿಂದ ನೀವು ತಿಳಿಯಬೇಕು. ನಾಳೆ ಅದು ಬರಬಾರದು ಎನ್ನುವ ಕಾರಣದಿಂದ ಹೀಗೆ ಮಾಡ್ತಾನೆ. ಅಗ್ನಿ ಪ್ರವೇಶ ಮಾಡ್ತಾಳೆ. ಹೋಗು ಅಂತ ಹೇಳಿದ್ದು ಯಾರ ಜೊತೆ? ಹನುಮಂತ ತಾಯಿ ಅಂತ ಕಂಡವ, ಸುಗ್ರೀವ ಮಾತೆ ಅಂತ ಗುರುತಿಸಿದವ, ವಿಭೀಷಣ ಪ್ರಭುಶಕ್ತಿ ಅಂತ ಕೊಂಡಾಡಿದವ, ಭರತ ಅಣ್ಣನ ಹೆಂಡತಿ ಮಾತೃ ಸಮಾಂತ ಒಪ್ಪಿದವ, ಕಾಲು ನೋಡಿದ್ದೇನೆ ಅಂತ ಹೇಳಿದಂತ ಲಕ್ಷ್ಮಣ ಅನ್ಯರ ಜೊತೆ ಹೋಗು ಅಂತ ಹೇಳಲಿಲ್ಲ. ಮಕ್ಕಳಂತೆ ಇರುವ ಅವರ ಜೊತೆ ನೀ ಆಶ್ರಯ ಹೊಂದು ರಾಮನಂತರಂಗ ಯಾಕೋ ಇವತ್ತು ವಿವೇಚನೆಯನ್ನು ಕಳಕೊಳ್ಳುತ್ತಾ ಇದೆ. ಆವಾಗ ನೇರವಾಗಿ ಅಗ್ನಿ ಪ್ರವೇಶ ಮಾಡಿದ ಕಾಲ ಅಗ್ನಿದೇವನೇ ತಂದು ಕೊಡುವಾಗ ಅಂಬರದಿಂದ ದೇವತೆಗಳು ಹೇಳ್ತಾರೆ ಸೀತೆ ಪತಿವ್ರತೆ, ಬ್ರಹ್ಮದೇವ ಹೇಳ್ತಾನೆ ಸೀತೆ ಪತಿವ್ರತೆ, ಈಶ್ವರ ಕೇಳ್ತಾನೆ ನೀನ್ಯಾರೆಂದು ತಿಳಿ. ಆತ್ಮಾನಂ ಮಾನುಷಮ್ಮನ್ಯೇ ರಾಮಂ ದಶರಥಾತ್ಮಜಂ, ನಾನು ದಾಶರಥಿ ಇದ್ದೇನೆ, ದಶರಥನ ಮಗನಾಗಿ ವ್ಯವಹರಿಸುವುದೇ ನನಗೆ ಧರ್ಮ, ಆದ್ದರಿಂದ ಒಪ್ಪಿಕೊಳ್ಳುವುದಿಲ್ಲ. ಅಗ್ನಿಯಿಂದ ಮೇಲೆತ್ತು ಬಂದ ಸೀತೆ ಪತಿವ್ರತೆಯಾಗಿ ರಾಮನಿಗೆ ಪದ ಕಾಣುತ್ತಲಾಗಿ ಯಾವತ್ತೂ ನಿನ್ನ ಕಳಂಕಕ್ಕೆ ನಾ ಬರುವವಳಲ್ಲ, ಕಳಾರಹಿತನಾದ ರಾಮನ ಜೊತೆ ಬರ್ತೇನೆ ಅಂತ ಬರ್ತಾಳೆ. ಇಲ್ಲಿ ಕಂಡುಕೊಳ್ಳಬೇಕಾದ ಸತ್ಯಾಂಶ ಏನು ಬಲ್ಲೆಯ? ರಾಮ ತನ್ನ ತನವನ್ನು ಹೆಂಡತಿಗಾದರೂ ಬಿಟ್ಟು ಕೊಡುವವನಲ್ಲ. ಆ ನಿಟ್ಟಿನಿಂದ ಆದರ್ಶ ಪುರುಷನಾಗಿ ಬದುಕಿದ್ದಾನೆ. ಇಷ್ಟೆಲ್ಲ ಒಬ್ಬ ರಾಮನಿಗಾದೀತು ಮಾನವರಿಗಾದೀತೆ, ರಾಮನಿಗಾದೀತು ಮಾನವರಿಗಾದೀತೆ ಎನ್ನುವುದಕ್ಕಿಂತ ಮೊದಲು ಲೋಕದಲ್ಲಿದ್ದವರನ್ನ ಉದ್ಧರಿಸುವುದಕ್ಕಿಂತ ತನ್ನ ಮನೆಗೆ ತಾನೇ ಎನ್ನುವಂತ ನೋಡಬೇಕು. ಲೋಕದಲ್ಲಿದ್ದ ಉಳಿದವರ ಸೇವೆಯನ್ನು ಮಾಡುವ ಮೊದಲು ತನ್ನ ತಂದೆ ತಾಯಿಗಳ ಸೇವೆ ಮೊದಲು ಮಾಡಬೇಕು. ಲೋಕದಲ್ಲಿದ್ದ ಹೆಣ್ಮಕ್ಕಳನ್ನು ಉದ್ಧರಿಸುವ ಮೊದಲು ತನ್ನ ಹೆಂಡತಿ ತನ್ನ ಮಕ್ಕಳನ್ನ ಉದ್ಧರಿಸಬೇಕಂತೆ. ಲೋಕದಲ್ಲಿ ಉಳಿದವರನ್ನ ಕಾಪಾಡಬೇಕು. ರಾಮ ಹಾಗೆ ರಾಮ ಹೀಗೆ ಅಂತ ಹೇಳಿದೆಲ್ಲ. ಸಪ್ತಪತಿಯನ್ನು ತುಳಿದು ರಾಮನೇ ಪತಿ ರಾಮನ ದೇವರು ಅಂತ ಬಂದ ಸೀತೆಯನ್ನ ಈಶ್ವರ ಒಪ್ಪಿದ ಕಾಲಕ್ಕೆ, ಬ್ರಹ್ಮ ಒಪ್ಪಿದ ಕಾಲಕ್ಕೆ, ದೇವತೆಗಳು ಒಪ್ಪಿದ ಕಾಲಕ್ಕೆ, ಸತ್ತಿರುವಂತ ದಶರಥ ಚಕ್ರವರ್ತಿಯ ದೇವತೆಗಳ ಸಾಲಿನಲ್ಲಿ ನಿಂತು ಸೀತೆ ಪವಿತ್ರಳು ಅಂತ ಹೇಳಿದ ಕಾಲಕ್ಕೆ ಅದೇ ಸೀತೆಯನ್ನು ಮತ್ತೆ ಬಿಟ್ಟದ್ಯಾಕೆ ರಾಮ? ಕಾಡಿಗೆ ಬಿಟ್ಟ. ಒಬ್ಬ ರಜಕನ ಮಾತು ರಾಮ ಪ್ರಜಾರಾಮ, ರಾಜಾರಾಮ ಅಂತ ಮೊದಲೇ ಹೇಳಿದ್ದೇನೆ. ರಾಜಾರಾಮನಾಗಿ ವ್ಯವಹರಿಸುವ ರಾಮನಿಗೆ ಹೆಂಡತಿ, ಮಕ್ಕಳು, ಪ್ರಭು, ಪ್ರಜೆ ಎಲ್ಲವೂ ಒಂದೇ, ಅದನ್ನೇ ಪಾಲಿಸಿದ್ದಾನೆ ಅನ್ನುವಲ್ಲಿ ಕಾಡಿಗೆ ಕೊಂಡೊಯ್ಯುವ ಕಾಲದಲ್ಲಿ ಸೀತೆ ಹೇಳ್ತಾಳೆ ರಾಮನ ಬಗ್ಗೆ ಎರಡು ಮಾತಾಡದಿರಿ ಋಷಿಗಳ ಮುಂದೆ. ರಾಮ ನಿಷ್ಕಳಂಕನಿದ್ದಾನೆ, ಸೀತೆಯಿಂದ ರಾಮನಿಗೆ ಅಪಚಾರವಾಗುತ್ತದೆ ಅಂತಾದ್ರೆ ತುಂಬು ಗರ್ಭಿಣಿಯಾದ ನಾನು ಕಾಡಿಗೆ ಹೋಗುವುದಕ್ಕೆ ಸಿದ್ಧ ಅಂತ ಲಕ್ಷ್ಮಣನಲ್ಲೇ ಹೇಳ್ತಾಳೆ. ಅಲ್ಲಿ ರಾಮನ ತತ್ವವನ್ನು ಒಪ್ಪುತ್ತಾಳೆ. ಸಗರನ ಸಮಂಜಸನ ತೊರೆದನು, ಇಕ್ಷ್ವಾಕು ದಂಡಕನ ತ್ಯಜಿಸಿದನು, ಸೀತೆಯನ್ನು ನಾ ತ್ಯಜಿಸುವುದು ಪ್ರಭುತ್ವದ ಅಪಕೀರ್ತಿಯ ತಪ್ಪಿಸುವಿಕೆಗೆ ಅಂತ ಹೇಳ್ತಾನೆ. ಹಾಗಿದ್ರೆ ಇಷ್ಟೆಲ್ಲ ಒಬ್ಬ ರಾಮನಿಂದ ಎಂತೂ ಸಾಧ್ಯ? ರಾಮ ಮನುಷ್ಯನಲ್ಲ ವೀರಮಣಿ. ಶಾರ್ದಗನ್ವ ಋಷಿಕೇಶ ಪುರುಷ ಪುರುಷೋತ್ತಮ ಭೂತ ಭವ್ಯ ಸಪತ್ತಗಿತ್ತಂತ ಒಂದು ಸೀತೆ ಅಗ್ನಿ ಪ್ರವೇಶ ಮಾಡಿದ ಕಾಲಕ್ಕೆ ನಮ್ಮ ದೇವರಂತ ಪರಮೇಶ್ವರನೇ ಬಂದು ಹೇಳಿದ್ದು. ದೇವರು ಹೇಳಿದ್ದನ್ನ ಬಿಟ್ಟು ಯಾರೋ ಒಬ್ಬ ಗೂಢಚರ ಹೇಳಿದ ಮಾತನ್ನ ಕೇಳಿ ಸೀತೆಯನ್ನ ಬಿಡ್ತಾನೆ ಅಂತಾದ್ರೆ ಸೀತೆ ಅಪವಿತ್ರಳು ಅಂತ ಲೋಕಮುಖಕ್ಕೆ ತೋರಿಸುವುದಕ್ಕೆ ಬಿಟ್ಟದ್ದ? ಖಂಡಿತ ಅಲ್ಲ. ಸೀತೆ ಪವಿತ್ರಳು ಅಂತ ಕಾಣಿಸುವುದಕ್ಕೆ ಬಿಟ್ಟದ್ದು. ಅಂದ್ರೆ ಸಮಾಜದ ಒಂದು ಮುಖದಲ್ಲಿ ಇವತ್ತು ಬರುವ ಮಾತು ನಾಳೆ 1000 ಮುಖದಿಂದ ಬರುತ್ತದೆ. ದೇವವಾಕ್ಯವನ್ನಾದರೂ ಅಪವಾದವಾಗಿ ಅಂಗೀಕರಿಸಬಹುದಾದ ಪ್ರಪಂಚದ ಮುಂದೆ ರಾಜವಾಕ್ಯವನ್ನು ದೇವವಾಕ್ಯವಾಗಿ ಕಾಣಿಸಿಕೊಟ್ಟವ, ಪ್ರಜಾವಾಕ್ಯವನ್ನು ದೇವವಾಕ್ಯವಾಗಿ ನಡೆಸಿಕೊಟ್ಟವ ಅಂತ ಇದ್ರೆ ಪ್ರಭುವಾದ ರಾಮಚಂದ್ರನೇ ಹೊರತು ಅನ್ಯತ್ರ ಇನ್ನೊಬ್ಬನಿಲ್ಲ. ಅಗ್ನಿಮುಖದಿಂದ ಹುಟ್ಟಿ ಬಂದವ ರಾಮ, ಅಗ್ನಿಮುಖದಿಂದ ಮೇಲೆತ್ತಿ ಬಂದವಳು ಸೀತೆ. ಅಗ್ನಿಯ ಮಾತಿಗೆ ಬೆಲೆ ಕೊಡುದು.
ಗೂಢಚಾರನ ಮಾತಿಗೆ ಬೆಲೆ ಕೊಡ್ತಾನೆ ಅಂತಾದ್ರೆ ಇವ ಹೆಂಡತಿ ಬಿಟ್ರು ಚಂದ, ತಾರೆಯ ಗಂಡನನ್ನು ಕೊಂದು ತಾರೆಯನ್ನು ವಿಧವೆ ಮಾಡಿದ್ರು ಚಂದ, ಶೂರ್ಪನಕ್ಕೆ ನಾಶ ಕತ್ತರಿಸುವುದಕ್ಕೆ ಕಾರಣನಾದ್ರೂ ಚಂದ, ಮಂಡೋದರಿ ಅಮಂಗಲಿಯಾಗುವುದಕ್ಕೆ ಕಾರಣನಾದ್ರೂ ಚಂದ, ನಿನ್ನ ರಾಮ ನಿನಗೆ ಮಾಡಿದ್ದೆಲ್ಲ ಚಂದ ಕಾಣ್ತದೆ ಅಂತಾದ್ರೆ ನಿನ್ನ ಲೆಕ್ಕದಲ್ಲಿ ರಾಮ ಏನು? ಈಗ ಇನ್ನ ಈ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡುವ ಕಾಲ ಇದಲ್ಲ. ಮತ್ತೆ ಆದರೆ ಮಂಡೋದರಿ ವಿಧವೆಯಾಗುವುದನ್ನು ನೀ ನೋಡುತ್ತೀ. ಮಂಡೋದರಿಯ ಗಂಡನಿಂದ ಕೋಟಿ ಕೋಟಿ ಮಂದಿ ಹೆಣ್ಣು ಮಕ್ಕಳು ವಿಧವೆಯರಾದದ್ದು ನಿನ್ನ ಕಣ್ಣಿಗೆ ಕಾಣುವುದಿಲ್ಲ ವೀರಮಣಿ. ಒಬ್ಬಳಕ್ಕೆ ಮದುವೆಯಾದ ರುಮೆ ಅನಾಥೆಯಂತೆ ಅನ್ಯರ ಕರಬಂಧನದಲ್ಲಿ ಬಂಧಿತಳಾದದ್ದು ನಿನಗೆ ಕಾಣುವುದಿಲ್ಲ. ತಾರೆಗೆ ವಿಧವತ್ವ ಬಂದದ್ದು ನಿನಗೆ ಕಾಣುತ್ತದೆ. ನಿನ್ನಂತ ಅಧಿಕಾರ ವರ್ಗದವರೇ ಇರುವುದರಿಂದಲೇ ರಾಮಚಾರಿತ್ರ್ಯ ಎನ್ನುವುದು ಪ್ರಪಂಚಕ್ಕೆ ಗೊತ್ತಾಗುವುದಿಲ್ಲ. ಸಾಯುವುದರೊಳಗೆ ಅದೇ ವಾಲ್ಯ ಹೆಂಡತಿಯಾದಂತ ತಾರೆಯನ್ನು ತಂದು ಸಿಂಹಾಸನದ ಮೇಲೆ ಸುಗ್ರೀವ ಕುಳ್ಳಿರಿಸಿಕೊಳ್ಳಿಲ್ವಾ? ನಿನಗಿದು ಅಪರಾಧ ಅಂತ ಕಾಣುವುದಿಲ್ವಾ? ಏನು ಜಾಂಬವರು ಅಲ್ಪರ? ಸುಷೇನ ತಿಳಿಯದೇ ಇದ್ದವನ ಬ್ರಹ್ಮನೇ ಒಪ್ಪಿದ ಜಾಂಬವಂತ ಒಪ್ಪುತ್ತಾನೆ. ಸಂಸ್ಕಾರ ಸಂಸ್ಕೃತಿಯ ಧರ್ಮವನ್ನರಿತು ವ್ಯವಹರಿಸಿದ್ದಾನೆ. ತಾರೆಯನ್ನು ತನ್ನ ಜೊತ್ತಿನಲ್ಲಿ ಇಟ್ಟುಕೊಂಡದ್ದು ಸರಿ ಅಂತ ಜಾಂಬವರು ಹೇಳ್ತಾರೆ ಅಂತಾದ್ರೆ ನೀನು ಬ್ರಹ್ಮನ ಮಗನ? ಜಾಂಬವರು ಅಲ್ಪರು ಅಲ್ಲ ಅಂತಾದ್ರೆ ಗುಹೆಯ ಒಳಗೆ ಹೋದಂತಹ ವಾಲಿ ಸಾಯಲಿಲ್ಲ ಅಂತ ಜ್ಞಾನಿಗಳಾದಂತ ಜಾಂಬವರಿಗೆ ಗೊತ್ತಾಗುದಿಲ್ವಾ? ಗೊತ್ತಾಗಬೇಕು, ಹೇಳಬೇಕಿತ್ತು. ಹೇಳುವುದಲ್ಲ, ಕಾಲವೇ ಹಾಗೆ ಮಾಡಿಸ್ತದೆ ಅಂತ ಅರ್ಥ. ವಾಲಿ ಅಂತ ಬಲಿಷ್ಠನೆ ಹೌದು ಅಂತಿದ್ರೆ ಕ್ಷಣ ಕಾಲದಲ್ಲಿ ಹೊರಗೆ ಬರಬೇಕಿತ್ತಲ್ಲ. ಕಾಲ ಎನ್ನುವುದು ಯಾವ ಕಾರಣಕ್ಕೂ ಬಿಟ್ಟು ಬಿಡುವುದಿಲ್ಲ. ಬರುವುದಕ್ಕೂ ತಡವಾಗುವುದಕ್ಕೂ ಕಾರಣ ಕಾಲ ಅಂತ ನೀನು ಯಾಕೆ ತಿಳಿಯುವುದಿಲ್ಲ? ಖಂಡಿತ ತಿಳಿಯುತ್ತೇನೆ. ವಾಲಿ ಬರುವುದು ಕಾಲವೇ ಕಾರಣವಾದರೂ ಕೈಕೊಂಡ ನಿರ್ಧಾರ ಸರಿ ಇಲ್ಲ ಅನ್ನುವುದೇ ನನ್ನ ಮಾತು. ಸುಗ್ರೀವನನ್ನು ವಿಚಾರಿಸದೆ ಕಾಡಿಗಟ್ಟಿತು ತಪ್ಪೆನ್ನುವುದೇ ನನ್ನ ಮಂಡನೆ. ಹಾಗಾದ್ರೆ ವಾಲಿ ಮಾಡಿದ್ದು ತಪ್ಪಿಗೆ ಕಾರಣ ಕಾಲ ಅಂತ ಹೇಳುವುದಿದ್ರೆ ರಾವಣ ಮಾಡಿದ ತಪ್ಪಿಗೂ ಕಾಲವೇ ಉತ್ತರ ಕೊಡಬೇಕು. ಲೋಕಮುಖದಲ್ಲಿ ರಾಮ ಹೀಗೆ ಆಗುವುದಕ್ಕೆ ಕಾರಣ ರಾಮ ಅಲ್ಲ, ರಾಮನ ಯೋಗ್ಯತೆ ಅಲ್ಲ, ಕಾಲ ಎನ್ನುವುದನ್ನು ನೀನು ಒಪ್ಪಬೇಕು. ಕಾಲವನ್ನು ನೀನು ಭಗವಂತನ ಕೈಯಾಡುವಂತ ಒಪ್ಪುತ್ತೀಯೋ? ಕಾಲ ಪುರುಷನ ತೋಳಿನಲ್ಲಿ ಬಂದಿಯಾಗಿ ಪ್ರತಿಯೊಬ್ಬ ಇರಬೇಕು, ಇರತಕ್ಕದ್ದು. ಕಾಲ ಎನ್ನುವುದು ಭಗವಂತನ ಕೈಯಾಡುವಂತ ಒಪ್ಪುತ್ತೀಯೋ? ಒಪ್ಪುವುದೇ ಹೌದು ಅಂತಿದ್ರೆ ಕಾಲವನ್ನಾದರೂ ಮೀರಬಹುದಾದಂತಹ, ಕಾಲವನ್ನೇ ಕೈಯಾಳುವಾಗಿಸಿಕೊಳ್ಳಬಲ್ಲಂತಹ ಮೂಲ ಪುರುಷನೇ ಮಹಾವಿಷ್ಣು. ಅಂದರೆ ಆ ಮಹಾವಿಷ್ಣುವೇ ರಾಮನಾಗಿ ಕಾಲದ ಅಂಕೆಯಲ್ಲಿ ದುಷ್ಟರ ಮತನಕ್ಕೆ ಬೇಕಾಗಿ ರಾಮರೂಪದಿಂದ ಅವತರಿಸಿದ. ಭೂಮಿ ಜಾತೆಯಾಗಿಯೇ ಸೀತೆಯಾಗಿ ಬಂದವಳು ಸಾಮಾನ್ಯರಲ್ಲ, ಲೋಕನಾಯಕಿಯಾದ ಮಹಾಲಕ್ಷ್ಮಿ. ಆ ಶ್ರೀಹರಿಯ ಕರದ ಚಕ್ರವೇ ಭರತ, ಕರದ ಶಂಖವೇ ಶತ್ರುಘ್ನ, ಮಹಾಶೇಷನೇ ಲಕ್ಷ್ಮಣ. ಅವರು ಇಳೆಯ ಸಕಲರ ಸಂರಕ್ಷಣೆಗೆ ಬೇಕಾಗಿ ಧಾತ್ರಿಯಲ್ಲಿ ವಿರಚಿಸಿದ ನಾಟಕಕ್ಕೆ ರಾಮಾಯಣ ಅಂತ ಹೆಸರು. ಅಂತಹ ರಾಮಾಯಣವನ್ನು ಇನ್ನಾದರೂ ತಿಳಿ, ಆ ಮುಖಾಂತರ ಲೋಕಕ್ಕೆ ತಿಳಿಸು, ಸತ್ಸಂದೇಶವನ್ನು ಹೊಂದು ಒಳ್ಳೆಯವನ